ಕರ್ನಾಟಕದ ಎಲ್ಲ ಭಾವಿ ಶಿಕ್ಷಕರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಲಿಕಾ ಕರ್ನಾಟಕಕ್ಕೆ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ತರಗತಿಯಲ್ಲಿ ನಾವೇನು ಮಾಡೋಣಪ್ಪ ಅಂತಂದ್ರೆ GPS 2022 ಮುಂದುವರೆದ ಭಾಗವನ್ನು ಹಿಂದಿನ ತರಗತಿಗಳಲ್ಲಿ ನಾವು ಆಲ್ರೆಡಿ ಏನು ಮಾಡಿದೀವಪ್ಪ ಅಂದ್ರೆ 2022 ಕ್ವಶನ್ ಪೇಪರ್ನ ಒಂದು 2 ಭಾಗಗಳು ಮಾಡಿದೆವು. ಅಲ್ಲೇನು ಮಾಡಿದ್ವಿ, 1ರಿಂದ 12ನೇವರೆಗೆ 12 ಪ್ರಶ್ನೆಗಳು ಏನು ಮಾಡಿದ್ವಿ ಡೀಟೇಲ್ ಆಗಿ 360 ಡಿಗ್ರಿ ಆ್ಯಂಗಲ್ನಲ್ಲಿ ಅನಾಲಿಸಿಸ್ ಮಾಡಿದೇವಿ. ಇವತ್ತೇನು ಮಾಡೋಣ, ಅದರ ಮುಂದಿನ ಭಾಗವನ್ನು ಏನು ಮಾಡೋಣ, ಅಭ್ಯಾಸ ಮಾಡೋಣ ಅಂತ ಹೇಳ್ತಾ ನಮಗೆ ಇವತ್ತಿನ ಫಸ್ಟ್ ಕ್ವಶನ್ ಏನು ಕೊಟ್ಟರಪ್ಪ ಅಂದ್ರೆ 11 ಗ್ರಾಮ್ ಕಾರ್ಬನ್ ಡೈಆಕ್ಸೈಡ್ನಲ್ಲಿರುವಂಥ ಪರಮಾಣುಗಳ ಸಂಖ್ಯೆ ಎಷ್ಟು? 11 ಗ್ರಾಮ್ ಕಾರ್ಬನ್ ಡೈಆಕ್ಸೈಡ್ ಅದ, ಅದರಾಗಿರುವಂಥ ಒಂದು ಪರಮಾಣುಗಳ ಸಂಖ್ಯೆ ಎಷ್ಟಪ್ಪ ಅಂತ ಕೊಟ್ಟರು. ಅದಕ್ಕೆ ಏನು ಮಾಡ್ಯಾರ ಅವರು ಟೋಟಲ್ ಆಗಿ 4 ಆಪ್ಷನ್ ಕೊಟ್ಟರು. ಅದ್ರಾಗ ಫಸ್ಟ್ ಆಪ್ಷನ್ ಏನಪ್ಪ ಅಂದ್ರೆ 11 × 10⁻23, ಸೆಕೆಂಡ್ ಆಪ್ಷನ್ 11 × 6.022 × 10⁻23 ಅಂತ ಕೊಟ್ಟರೆ. ಇನ್ನು ಥರ್ಡ್ ಆಪ್ಷನ್ ಏನು ಕೊಟ್ಟರಪ್ಪ ಅಂದ್ರೆ 4/3 × 10⁻23 ಅಂತ ಕೊಟ್ಟರೆ. ಇನ್ನು ಫೋರ್ತ್ ಆಪ್ಷನ್ನ 3/4 × 6.022 × 10⁻23 ಅಂತ ಏನು ಮಾಡ್ಯಾರ ನಮಗೆ ಮಾಡ್ಯಾರ ಫೋರ್ತ್ ಆಪ್ಷನ್ ಕೊಟ್ಟರು. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ 3/4 × 6.022 × 10⁻23. ಇದೇನಪ್ಪ ಅಂದ್ರೆ ಒಂದು ಸರಿಯಾದ ಉತ್ತರ ಆಗ್ಯದ. ಈ ಆನ್ಸರ್ ಯಾಕೆ ಸರಿಯಾದಪ್ಪ ಅಂಬುದನ್ನು ಮಾಡೋಣ, ಡೀಟೇಲ್ ಆಗಿ ಏನು ಮಾಡೋಣ, ಅನಾಲಿಸಿಸ್ ಮಾಡೋಣ. ಫಸ್ಟಿಗೆ ನಮ್ಗೆ ಏನು ಕೊಟ್ಟಿರ್ಬೇಕಪ್ಪ, ಇದಕ್ಕೆ ಲೆಕ್ಕ ಮಾಡ್ಬೇಕಾದ್ರೆ ನಮ್ಗೆ ಫಸ್ಟಿಗೆ ಏನು ಗೊತ್ತಿರಬೇಕಪ್ಪ ಅಂದ್ರೆ ಈ ಕಾರ್ಬನ್ ಡೈಆಕ್ಸೈಡ್ನ ಒಂದು ಅಣುರಾಶಿ ಗೊತ್ತಿರಬೇಕು. ಈ ಅಣುರಾಶಿಯನ್ನು ನಾವು ಯಾವ ರೀತಿ ಕಂಡುಹಿಡಬೇಕಪ್ಪ ಅಂತಂದ್ರೆ ಅದರಲ್ಲಿರುವಂಥ ಪರಮಾಣುಗಳ ಒಟ್ಟು ಪರಮಾಣುಗಳಲ್ಲಿರುವ ಪರಮಾಣು ರಾಶಿಗಳನ್ನು ಕೂಡಿಸೋದ್ರ ಮೂಲಕ ನಾವು ಏನು ಮಾಡ್ಬೋದು, ಯಾವುದೇ ಒಂದು ಅಣುವಿಂದ ಅಣುರಾಶಿ ತಿಳ್ಕೊಬೋದು. ಸಪೋಸ್ ಈಗ ನಮಗೆ ಏನು ಮಾಡ್ಯಾರ ಕಾರ್ಬನ್ ಡೈಆಕ್ಸೈಡ್ ಕೊಟ್ಟರ, ಫಸ್ಟಿಗೆ ಏನು ಮಾಡೋಣ, ಕಾರ್ಬನ್ ಡೈಆಕ್ಸೈಡ್ ಬರೋದು. ಈ ಕಾರ್ಬನ್ ಡೈಆಕ್ಸೈಡ್ ನಮಗೆ ಒಟ್ಟು ಟೋಟಲ್ ಆಗಿ ಎಷ್ಟು ಎಲಿಮೆಂಟ್ಗಳವ ಅಂದ್ರೆ 3 ಎಲಿಮೆಂಟ್ ಅವ್ರಿ. ಏನೇನವಪ್ಪ ಅಂತಂದ್ರೆ 1 ಕಾರ್ಬನ್ ಅದ, 2 ಏನವ ಆಕ್ಸಿಜನ್ಗಳವ, 2 ಏನವ ಆಕ್ಸಿಜನ್ಗಳವ. ಟೋಟಲ್ ಆಗಿ ನಮ್ಗೆ ಏನು ಮಾಡ್ಯಾರ 3 ಎಲಿಮೆಂಟ್ಗಳು ಕೊಟ್ಟಂಗೆ ಆಯ್ತು. ಈ 3 ಎಲಿಮೆಂಟ್ನಾಗ ಈ ಕಾರ್ಬನ್ದ ಒಂದು ಪರಮಾಣು ರಾಶಿ ಎಷ್ಟು ರೀ, 16 ಬರ್ಕೋರಿ. ಆಮೇಲೆ ಈ ಆಕ್ಸಿಜನ್ ಪರಮಾಣು ರಾಶಿ ಎಷ್ಟರಪ್ಪ ನಮಗೆ 16, ಕಾರ್ಬನ್ನ ಪರಮಾಣು ರಾಶಿ ಎಷ್ಟು 12. ಈ ಕಾರ್ಬನ್ನ ಪರಮಾಣು ರಾಶಿ 12. ಈ ಆಕ್ಸಿಜನ್ ಪರಮಾಣು ರಾಶಿ ಎಷ್ಟು ರೀ 16. ಅದೇ ರೀತಿ ಇನ್ನೊಂದು ಆಕ್ಸಿಜನ್ ಪರಮಾಣು ರಾಶಿ ಎಷ್ಟು ರೀ 16. ಟೋಟಲ್ ಆಗಿ ಇವು 3 ನಾವು ಕೂಡಿಸಿದಾಗ 12 + 16 + 16 ಎಷ್ಟಾಗತ್ತಾ 32 ಆಗುತ್ತಾ. 16 + 16 ಎಷ್ಟು 32. 32 + 12 ಕೂಡಿಸಿದೆ ಅಂತ ತಿಳ್ಕೊರಿ. 32 + 12 ಕೂಡಿಸಿದ್ರೆ ನಮಗೆ ಟೋಟಲ್ ಆಗಿ ಎಷ್ಟು ಬರುತ್ತಪ್ಪ ಅಂತಂದ್ರೆ 44 ಬರ್ತದೆ. 44 ಬಂತು. ಇದಕ್ಕೆ ನಾವು ಏನಂತ ಕರಿತೇವಪ್ಪ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ನ ಒಂದು ಅಣುರಾಶಿ ಅಂತ ಕರಿತೇವೆ. ಈ ಕಾರ್ಬನ್ ಡೈಆಕ್ಸೈಡ್ನ ಅಣುರಾಶಿ ನಮ್ಗೆ ಎಷ್ಟು ಸಿಕ್ಕಂಗೈತ್ರಿ 44 ಗ್ರಾಂ/ಮೋಲ್. 44 ಗ್ರಾಂ/ಮೋಲ್ ಅಂತ ಏನು ಮಾಡ್ತು ನಮ್ಗೆ ಈ ಕಾರ್ಬನ್ ಡೈಆಕ್ಸೈಡ್ನ ಒಂದು ಅಣುರಾಶಿ ಸಿಕ್ಕಂಗೆ ಆಯ್ತು ರೀ. ಹಾಗಿದ್ಮ್ಯಾಗ ನಮಗೆ ಕ್ವಶನ್ ಏನು ಕೇಳೋ ಒಂದು ಆ ಪರಮಾಣುಗಳ ಸಂಖ್ಯೆ ಕೇಳಾರ, ಎಷ್ಟು ಪರಮಾಣುಗಳ ಸಂಖ್ಯೆ ಅಂತ ಗೊತ್ತೈತಿ. ಈ ನಮಗೆ ಆಲ್ರೆಡಿ ನಮಗೆ ಏನು ಗೊತ್ತಂಗಾಯ್ತು, ಇದ್ರದ್ದೊಂದು ಕಾರ್ಬನ್ನ ಒಂದು ಮೋಲಾರ್ ಮಾಸ್ ಗೊತ್ತಂಗಾಯ್ತು, ಅಂದ್ರೆ ಪರಮಾಣು ರಾಶಿ ಎಷ್ಟದ ಅಂತ ನಮಗೇನಾಗತ್ತಾ ಗೊತ್ತಂಗಾಯ್ತು. ಹಾಗಿದ್ಮ್ಯಾಗ ಗೊತ್ತಿದ್ಮ್ಯಾಗ ನಮ್ಗೆ ಅವ್ರು ಟೋಟಲ್ ಆಗಿ ನಮ್ಗೆ ಎಷ್ಟು ಕೇಳ್ಯಾರ 11 ಗ್ರಾಮ್ ಕೇಳ್ಯಾರಲ್ಲ. 11 ಗ್ರಾಮ್ ಕೇಳಿದಾಗ ನಾವೇನು ಮಾಡ್ಬೇಕಂದ್ರೆ ಇಲ್ಲಿ ಲೆಕ್ಕದ ಮೂಲಕ ಮಾಡ್ಕೋಬೇಕಾಗಿತ್ತು ಅಂದ್ರೆ ನಮಗೆ ಫಸ್ಟಿಗೆ ನಮ್ಗೆ ಸಿಂಪಲ್ ಆಗಿದ್ರೆ ಏನಪ್ಪ 2 ಕಾನ್ಸೆಪ್ಟ್ಗಳು ಗೊತ್ತಿರಬೇಕು. ಒಂದು ಮೋಲ್ ಅಂದ್ರೆ ಏನು ಗೊತ್ತಿರಬೇಕು, ಇನ್ನೊಂದು ಮೋಲಾರ್ ಮಾಸ್ ಅಂತ ಗೊತ್ತಿರಬೇಕು. ಮೋಲ್ ಅಂದ್ರೆ ಸಿಂಪಲ್ ಆಗಿ ಏನಿಲ್ಲ ರೀ, ಮೋಲ್ ಅಂದ್ರೆ ಏನು ಗೊತ್ತಾ, ಯಾವುದೇ ಒಂದು ಪದಾರ್ಥದಾಗ ಏನಿರ್ತಾವ ಇಷ್ಟೇ ಪ್ರಮಾಣದ ಒಂದು ಪರಮಾಣು ರಾಶಿ ಅಂತ ಇದ್ದೇ ಇರ್ತದೆ. ಯಾವುದೇ ಪದಾರ್ಥಗಳು ಇರ್ತಾವಲ್ಲ ಅದ್ರಾಗ ಏನಿರ್ತಾವೆ ಇಷ್ಟೇ ಪ್ರಮಾಣದ ಒಂದು ಅಣುರಾಶಿ ಅಂತ ಇರ್ತಾವೆ. ಆ ಅಣುರಾಶಿಗೆ ನಾವೇನು ಕರಿತೀವಪ್ಪ ಅಂದ್ರೆ ಮೋಲ್ ಅಂತ ಕರಿತೇವೆ. ಸಿಂಪಲ್ ಆಗಿ ಈ ಮೋಲ್ = ಏನಂತ ಬರಿಬೋದು, ಮೋಲ್ ಅಂತ ಗೊತ್ತೈತೆ. ಈ ಮೋಲ್ನ ಫಾರ್ಮುಲಾ ಏನಪ್ಪ ಅಂತಂದ್ರೆ ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್. ಇದೇನಾಯ್ತಪ್ಪ ಅಂತಂದ್ರೆ ಒಂದು ಮೋಲ್ನ ಫಾರ್ಮುಲಾ ಅದ. ಮೋಲ್ನ ಫಾರ್ಮುಲಾ ಏನದ ಮಾಸ್ ಡಿವೈಡ್ ಬೈ ಮೋಲಾರ್ ಮಾಸ್. ಹಂಗಿದ್ಮ್ಯಾಗ ಈಗ ನಾವು ಕಾರ್ಬನ್ ಡೈಆಕ್ಸೈಡ್ ನಮ್ಮ ಮೋಲ್ ಕಂಡಿಡೋದಲ್ಲ, ಕಾರ್ಬನ್ ಡೈಆಕ್ಸೈಡ್ ಮೋಲ್ ಕಂಡಿಡೋದಂದ್ರೆ ಕಾರ್ಬನ್ ಡೈಆಕ್ಸೈಡ್ನ ಅವ್ರು ಮಾಸ್ ಎಷ್ಟು ಕೊಟ್ಟರೆ ನಮ್ಗೆ ಎಷ್ಟು ಗ್ರಾಮ್ ಅಂತ ಕೊಟ್ರೆ 11 ಗ್ರಾಮ್ ಅಂತ ಕೊಟ್ರೆ 11 ಗ್ರಾಮ್ ಅಂತ ಕೊಂತದ್ದು ಆಲ್ರೆಡಿ ನಮ್ಗೆ. ಇದ್ರದ್ದು ಕಾರ್ಬನ್ ಡೈಆಕ್ಸೈಡ್ನ ಮೋಲಾರ್ ಮಾಸ್ ಕಂಡಿಡಿದವಲ್ಲ, ಮೋಲಾರ್ ಮಾಸ್ ಕಾರ್ಬನ್ ಡೈಆಕ್ಸೈಡ್ ಇರ್ತದೆ ನಮ್ಗೆ 44 ಅದ. ಕಾರ್ಬನ್ ಡೈಆಕ್ಸೈಡ್ ಮೋಲಾರ್ ಮಾಸ್ ಇರ್ತದೆ 44 ಅದ. ಹಂಗಿದ್ಮ್ಯಾಗ ಇವೆರಡು 1ರಿಂದ ಹೋಗ್ತಾವಲ್ಲ, 11 11 4 ಇದು 2 11 ಮಗ್ಲಿಂದ ಹೋಗ್ತಾವಲ್ಲ ನಮಗೆ. ಅಂದ್ರೆ ಇದ್ರ ಎಷ್ಟು ಬಂದಂಗೈತಿ ಇದ್ರ ಆನ್ಸರ್ 1/4 ಬಂದಂಗೈತಿ. ಇದ್ರ ಎಷ್ಟು ಬಂದಂಗೈತಿ ನಮ್ಗೆ 1/4 ಬಂದಂಗೈತಿ. ಇನ್ನು ನೆಕ್ಸ್ಟ್ ನೋಡಿದ್ರ ನೆಕ್ಸ್ಟ್ ಸಿಂಪಲ್ ಆಗಿ ಹೇಳಿದ್ರೆ ಈಗ 11 ಗ್ರಾಮ್ದು ಒಂದು ಮೋಲ್ ಏಟ್ ಬಂದಂಗೈತಪ್ಪ ಅಂದ್ರೆ ನಮ್ಗೆ 1/4 ಬಂದಂಗೈತ. ಹಂಗಿದ್ಮ್ಯಾಗ ಯಾವುದೇ ಒಂದು ಪದಾರ್ಥದಾಗ ಇರ್ತಾವ ಇಷ್ಟೇ ನಂಬರ್ ಆದಂಥ ಒಂದು ಸ್ಥಿರ ಸಂಖ್ಯೆ ಏನು ಸಿಕ್ಕಿರ್ತಪ್ಪ ನಮ್ಗಂದ್ರೆ ಪರಮಾಣುಗಳು ಅಂತ ಹೇಳಿರ್ತಾರೆ. ಈ ಸ್ಥಿರ ಸಂಖ್ಯೆ ಪರಮಾಣುಗಳು ಅಂತ ಹೇಳಿದ್ರೆ ಯಾರಪ್ಪ ಅಂತಂದ್ರೆ ಅವಗಾಡ್ರೋ ಅಂತ ಹೇಳ್ತಾರೆ. ಈ ಅವಗಾಡ್ರೋ ಇಷ್ಟೇ ಅಂತ ಹೇಳಲ್ಲ, ಬಟ್ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಇಷ್ಟು ಸಂಖ್ಯೆನೇ ಅವಂತ ನಮ್ಗೆ ಕೊಟ್ಟಿರ್ತಾರೆ. ಅವು ಎಷ್ಟು ಸಂಖ್ಯೆ ಕೊಟ್ಟಿರ್ತಪ್ಪ ಅಂತಂದ್ರೆ ಅವಗಾಡ್ರೋ ನಂಬರ್ ನಮಗೆ ಎಷ್ಟು ಕೊಟ್ಟಿರ್ತಾರೆ ಅಂದ್ರೆ 6.022 × 10⁻23 ಅಂತ ಕೊಟ್ಟಿರ್ತಾರೆ ಅವರು. 10⁻23 6.022 × 10⁻23 ನಂಬರ್ ಆಫ್ ಏನವ
23 ನಂಬರ್ ಆಫ್ ಏನಪ್ಪ ಅಂದ್ರೆ ನಮಗೆ ಯಾವುದೇ ಒಂದು ಪದಾರ್ಥದಲ್ಲಿ ಎಷ್ಟು ಸ್ಥಿರ ಸಂಖ್ಯೆ ಏನವ ನಮಗೆ ಒಂದು ಪರಮಾಣುಗಳ ಸಂಖ್ಯೆಗಳ ಅಂತ ಕೊಟ್ಟಿರ್ತಾರೆ. ಆಲ್ರೆಡಿ ನಮ್ಗೆ ಎಷ್ಟು ಕೊಟ್ಟರೆ 1/4 ಬಂದಲ್ಲ, ಇದ್ರ ಮೋಲ್ 1/4 ಬಂದಂದ್ರೆ ಇದ್ರ ನಾವು ಪರಮಾಣು ಸಂಖ್ಯೆಗಳು ಕಂಡುಹಿಡಿಬೇಕಲ್ಲ. ಇದ್ರ ಪರಮಾಣು ಸಂಖ್ಯೆ ಕಂಡುಹಿಡಿಬೇಕಪ್ಪ ಅಂತಂದ್ರೆ ನಾವು ಸಿಂಪಲಾಗಿ ಈ ಥರ ಮಾಡ್ಬೋದಾ, ಹೆಂಗಪ್ಪ ಅಂದ್ರೆ 1/4 ಇಂಟು ಅವಗಾಡ್ರೋ ನಂಬರ್ ಅಂತ ಬರಿಬೋದಾ, 1/4 ಇಂಟು ಅವಗಾಡ್ರೋ ನಂಬರ್ ಅಂತ ಬರಿಬೋದಾ. ಹಂಗಿದ್ಮೇಲೆ ನಮಗೆ ಎಷ್ಟು ಬಂದಂಗಾಯಿತು 1/4 ಇಂಟು 6.022 ಇಂಟು 10⁻23 ಅಂತ ಬಂದಂಗಾಯ್ತು ನಮ್ಗೆ, 10⁻23 ಅಂತ ಬಂದಂಗಾಯ್ತು. ಇದಕ್ಕೆ ಟೋಟಲ್ ಆಗಿ ಯಾವುದೇ ಒಂದು ಪದಾರ್ಥಕ್ಕೆ ಇಷ್ಟವ ನಮ್ಗೆ ಹಂಗಿದ್ಮ್ಯಾಗ ಕಾರ್ಬನ್ ಡೈಆಕ್ಸೈಡ್ ನಮ್ಗೆ ಎಷ್ಟು ಎಲಿಮೆಂಟ್ ಅವ, 3 ಎಲಿಮೆಂಟ್ ಅವಲ್ಲ. ಅದಕ್ಕೆ ಏನು ಮಾಡ್ಕೋಬೋದು 3 ಇಂಟು 1/4 ಇಂಟು 6.022 ಇಂಟು 10⁻23 ಬಂತ, 10⁻23 ಬಂತ. ಇಷ್ಟು ಅಂತ ಗೊತ್ತಾಯ್ತಾ. ಇನ್ನು ನೆಕ್ಸ್ಟ್ ನೋಡಿದ್ರೆ ಇವನ್ನ ಗುಣಿಸಿದಾಗ ಏನಾಗುತ್ತೆ 3/4 ಇಂಟು 6.022 ಇಂಟು 10⁻23 ಅಂದ್ರೆ ನಮ್ಗೆ ಕಾರ್ಬನ್ ಡೈಆಕ್ಸೈಡ್ನಲ್ಲಿರುವಂತಹ ಒಟ್ಟು ಪರಮಾಣುಗಳ ಸಂಖ್ಯೆ ಎಷ್ಟು ಅಂತ ಗೊತ್ತೈತ್ರಿ 3/4 ಇಂಟು 6.022 ಇಂಟು 10⁻23 ಏನೋ ನಮ್ಗೆ ಕಾರ್ಬನ್ ಡೈಆಕ್ಸೈಡ್ನಲ್ಲಿರುವಂಥ ಒಂದು ಪರಮಾಣುಗಳ ಸಂಖ್ಯೆ ಅವ ಅಂತ ಗೊತ್ತಾಯ್ತು. ಹಾಗಿದ್ಮ್ಯಾಗ ಈ ಕಾನ್ಸೆಪ್ಟ್ ನನಗಂತೂ ಕೆಲವೊಂದು ಪ್ರಮುಖವಾದಂಥ ಒಂದು ವರ್ಡ್ಗಳು ಬಂದು ಆ ಪ್ರಮುಖವಾದಂಥ ವರ್ಡ್ಗಳು ಬಂದಾವಲ್ಲ ಅವುಗಳನ್ನ ಏನು ಮಾಡೋಣ ಡೀಟೇಲ್ ಆಗಿ ಏನು ಮಾಡೋಣ ಅರ್ಥ ಮಾಡ್ಕೋಣ. ಫಸ್ಟ್ ನಮ್ಗೆ ಏನು ಕೇಳ್ಯಾರಪ್ಪ ಅವರು ಅಂತಂದ್ರೆ ನಮ್ಗೊಂದು ವರ್ಡ್ ಬಂತು, ಅದೇನಪ್ಪ ಅಂದ್ರೆ ಪರಮಾಣು ಅಥವಾ ಎಲಿಮೆಂಟ್ ಅಂತ ಬಂತು. ಈ ಎಲಿಮೆಂಟ್ ಅಂದ್ರೆ ಏನಿಲ್ರಿ, ವಿಭಜಿಸಲಾಗದ ವಸ್ತು. ಯಾವುದೇ ಒಂದು ವಸ್ತುವನ್ನು ವಿಭಜಿಸ್ಲಿಕ್ಕಾಗಲ್ಲ. ಅದೇನಂತ ಅತ್ಯಂತ ಚಿಕ್ಕ ಕಣ ಇರುತ್ತೆ. ಯಾವುದೇ ಒಂದು ಧಾತುವಿನ ಅತ್ಯಂತ ಚಿಕ್ಕ ಕಣಕ್ಕೆ ಅಥವಾ ಏನಂತ ಕರಿತೀವಪ್ಪ ಅಂದ್ರೆ ನಾವು ಎಲಿಮೆಂಟ್ ಅಥವಾ ಒಂದು ಪರಮಾಣು ಅಂತ ಕರಿತೀವಿ. ಇದನ್ನೇನು ಮಾಡೋದು ಮತ್ತೆ ಪುನಃ ವಿಭಜಿಸ್ಲಿಕ್ಕಾಗಲ್ಲ. ಅಂಥದಕ್ಕೆ ನಾವೇನು ಕರಿತೀವಪ್ಪ ಅಂದ್ರೆ ಒಂದು ಪರಮಾಣು ಅಂತ ಕರಿತೇವೆ. ಇನ್ನು ನೆಕ್ಸ್ಟ್ ಏನು ಕೊಟ್ಟರಪ್ಪ ಅಂದ್ರೆ ಮಾಲಿಕ್ಯೂಲ್ ಅಥವಾ ಅಣು ಅಂತಂದ್ರೆ ಏನಿಲ್ರಿ, ಸಿಂಪಲ್ ಆಗಿ ಏನು ಹೇಳಿದ್ರೆ 2 ಅಥವಾ ಹೆಚ್ಚು ಪರಮಾಣುಗಳು ಅವು ರಾಸಾಯನಿಕ ಬಂಧದಿಂದ ಆಗಿರ್ಬೋದು ಅಥವಾ ಒಂದಕ್ಕೊಂದು ಅಟ್ರಾಕ್ಷನ್ಲಿಂದ ಆಗಿರ್ಬೋದು. ರಾಸಾಯನಿಕ ಬಂಧದಿಂದ ಅಥವಾ ಅಯಸ್ಕಾಂತೀಯ ಬಂಧದಿಂದ ಒಂದಕ್ಕೊಂದು ಆಕರ್ಷಣೆಗೊಂಡರಾಗಿರ್ಬೋದು ಅಥವಾ ರಾಸಾಯನಿಕ ಬಂಧದಿಂದ ಒಂದಕ್ಕೊಂದು ಸಂಯೋಗಗೊಂಡಿವಿ ಅಂದ್ರೆ ಇದಕ್ಕೆ ಏನಂತ ಕರಿತೇವ್ರಿ, ನಾವು ಏನಂತ ಕರಿತೀವಪ್ಪ ಅಂದ್ರೆ ಸಿಂಪಲ್ ಆಗಿ ಹೇಳಿದ್ರೆ ಅಣು ಅಂತ ಕರಿತೇವೆ. ಫಸ್ಟ್ ನಾವು ಪರಮಾಣು ಅಂದ್ರೆ ಗೊತ್ತೈತೆ, ಪರಮಾಣು ಅಂದ್ರೆ ವಿಭಜಿಸಲಾಗದ ವಸ್ತು. ಆಮ್ಯಾಗ ಅಣು ಅಂದ್ರೆ ಒಂದು ಯಾವುದೇ 2 ಪರಮಾಣುಗಳು ಅಥವಾ ಅದಕ್ಕಿಂತ ಹೆಚ್ಚಿನ ಪರಮಾಣುಗಳು ರಾಸಾಯನಿಕ ಬಂಧದಿಂದ ಅಥವಾ ಆಕರ್ಷಣೆ ಶಕ್ತಿಯಿಂದ ಒಂದಕ್ಕೊಂದು ಸಂಯೋಗಗೊಂಡಿದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು ಸಿಂಪಲ್ ಆಗಿ ಅಣು ಅಂತ ಕರಿತೇವೆ. ಇನ್ನು ನೆಕ್ಸ್ಟ್ ಇದ್ರಾಗೆ ಇನ್ನೊಂದು 2 ಕಾನ್ಸೆಪ್ಟ್ಗಳು ಬಂದು ಏನಪ್ಪ ಅಂದ್ರೆ ಒಂದು ಅಟಾಮಿಕ್ ನಂಬರ್ ಅಂತ ಬಂತು. ಅಟಾಮಿಕ್ ನಂಬರ್ ಅಂದ್ರೆ ಸಿಂಪಲ್ ಆಗಿರಿ ಪ್ರೋಟಾನ್ ಅಥವಾ ಎಲೆಕ್ಟ್ರಾನ್ಗಳ ಸಂಖ್ಯೆಗೆ ಯಾವುದೇ ಒಂದು ಧಾತುವಿನಲ್ಲಿರುವಂತಹ ಪ್ರೋಟಾನ್ ಅಥವಾ ಎಲೆಕ್ಟ್ರಾನ್ಗಳ ಸಂಖ್ಯೆಗೆ ಸಿಂಪಲ್ ಆಗಿ ಎಲೆಕ್ಟ್ರಾನ್ಗಳ ಸಂಖ್ಯೆಗೆ ಅಂತ ಕರೀತಾರೆ. ಆದರೂ ಪ್ರೆಸೆಂಟ್ ಆಗಿ ಹೇಳಿದ್ರೆ ಯಾವುದೇ ಒಂದು ಧಾತುವಿನಲ್ಲಿರುವಂತಹ ಪ್ರೋಟಾನ್ ಅಥವಾ ಎಲೆಕ್ಟ್ರಾನ್ಗಳ ಸಂಖ್ಯೆಗೆ ನಾವೇನು ಕರಿತೇವೆ ರೀ, ಪರಮಾಣು ಸಂಖ್ಯೆ ಅಥವಾ ಅಟಾಮಿಕ್ ನಂಬರ್ ಅಂತ ಕರಿತೇವೆ. ಹಾಗಿದ್ಮ್ಯಾಗ ಅಟಾಮಿಕ್ ಮಾಸ್ ಅಂತೂ ಬಂತಲ್ಲ, ಅಟಾಮಿಕ್ ಮಾಸ್ ಅಥವಾ ಪರಮಾಣು ರಾಶಿ ಅಂತೂ ಬಂತು. ಈ ಪರಮಾಣು ರಾಶಿ ಅಂದ್ರೆ ಏನಿಲ್ಲ, ಸಿಂಪಲ್ ಆಗಿ ಹೇಳಿದ್ರೆ ಯಾವುದೇ ಒಂದು ವಸ್ತುವಿನಲ್ಲಿರುವಂತಹ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ ಇವುಗಳ ಒಟ್ಟು ಸಂಖ್ಯೆಗೆ ನಾವೇನಂತ ಕರಿತೇವೆ ರೀ, ಅಟಾಮಿಕ್ ಮಾಸ್ ಅಂತ ಕರಿತೇವೆ. ಇನ್ನು ನಾವು ನೆಕ್ಸ್ಟ್ ನೋಡಿದ್ರೆ ನಮ್ಗೆ ಇನ್ನೊಂದು 2 ಕಾನ್ಸೆಪ್ಟ್ಗಳು ಬಂದು ಏನಪ್ಪ ಅಂತಂದ್ರೆ ಅದು ಎಲೆಕ್ಟ್ರಾನಿಕ್ ವಿನ್ಯಾಸ ಅಂದ್ರೆ ಏನಿಲ್ಲ, ಸಿಂಪಲ್ ಆಗಿ ಅಂದ್ರೆ ಒಂದು ಪರಮಾಣು ಅದನ್ನ ಇಲ್ಲೊಂದು ಪರಮಾಣು ಕಾಣುತ್ತೆ ನಿಮಗೆ. ಈ ಪರಮಾಣು ಏನಾಗಿದೆ ಅದ್ರ ಸುತ್ತ ಏನಾಗಿದೆ ಒಂದು ಉಪಕವಚಗಳನ್ನು ಹೊಂದಿದೆ. ಈ ಉಪಕವಚಗಳಲ್ಲಿ ನಾವು ಎಲೆಕ್ಟ್ರಾನ್ಗಳನ್ನು ಹಂಚಿಕೆ ಹಾಕ್ತೇವಲ್ಲ, ಇದಕ್ಕೆ ನಾವೇನು ಕರಿತೀವಪ್ಪ ಅಂತಂದ್ರೆ ನಾವು ಎಲೆಕ್ಟ್ರಾನಿಕ್ ವಿನ್ಯಾಸ ಅಂತ ಕರಿತೀವಿ. ಅದರ ಉಪಕವಚಗಳಲ್ಲಿ ಆ ಧಾತುವಿನಲ್ಲಿರುವಂತಹ ಕಕ್ಷೆಗಳ ಉಪಕವಚಗಳಲ್ಲಿ ನಾವು ಏನು ಹಂಚಾಕ್ತೇವಲ್ಲ ಇದಕ್ಕೆ ನಾವೇನು ಕರಿತೀವಿ ಎಲೆಕ್ಟ್ರಾನಿಕ್ ವಿನ್ಯಾಸ ಅಥವಾ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಕರಿದೇವಿ. ಇನ್ನು ನೆಕ್ಸ್ಟ್ ಆವರ್ತಕಗಳು. ಇನ್ನೊಂದೇನು ಗೊತ್ತಪ್ಪ ನಮಗೆ ಗೊತ್ತಿರ್ಬೇಕಪ್ಪ ಅಂದ್ರೆ ಆವರ್ತಕಗಳಂದ್ರೆ ಗೊತ್ತಿರ್ಬೇಕು. ಆವರ್ತಕಗಳಂದ್ರೆ ಏನಿಲ್ಲ, ಸಿಂಪಲ್ ಆಗಿ ನಾವು ಅಂತಂದ್ರೆ 118 ಧಾತುಗಳದ್ದು ಏನ್ ಮಾಡ್ತೇವೆ ಅಂತ ಒಂದು ಪೀರಿಯಾಡಿಕ್ ಟೇಬಲ್ ನೋಡ್ತೀವಿ, ಆವರ್ತ ಕೋಷ್ಟಕ ನೋಡ್ತೀವಲ್ಲ. ಈ ಆವರ್ತ ಕೋಷ್ಟಕದಾಗ ಈ ತರ ಏನಿರುತ್ತೆ ನೋಡ್ರಿ, ಈ ತರ ಒಂದಿರುವಂತ ಒಂದು 7 ಇವಲ್ಲ, ಈ ತರ ಒಂದಿರುವಂತ 7 ಪೀರಿಯಡ್ಸ್ಗಳಿಗೆ ನಾವೇನಂತ ಕರಿತೀವಪ್ಪ ಅಂದ್ರೆ ಆವರ್ತಕಗಳಂತ ಕರಿತೇವೆ. ಈ ಅಡ್ಡ ಸಾಲುಗಳಿಗೆ ನಾವೇನು ಕರಿತೇವ್ರಿ, ಆವರ್ತಕಗಳು ಕರಿದೇವಿ. ಅದೇ ರೀತಿ ಈ ತರ ಒಂದು ಕಂಬ ಸಾಲುಗಳು ಇರ್ತಾವಲ್ಲ, ಈ ಕಂಬ ಸಾಲುಗಳಿಗೆ ನಾವೇನು ಕರಿತೇವೆ ಗ್ರೂಪ್ಸ್ ಅಥವಾ ಏನ ಕರಿತೇವಿ ಗುಂಪುಗಳಂತ ಕರಿತೇವೆ. ಅಡ್ಡ ಸಾಲುಗಳು ಎಷ್ಟು ಇರ್ತಾವ್ರಿ, ನಮಗೆ 7 ಇರ್ತಾವ. ಅದೇ ರೀತಿ ಈ ಕಂಬ ಸಾಲುಗಳು ನಮಗೆ ಎಷ್ಟು ಇರ್ತಾವ್ರಿ, 18 ಕಂಬ ಸಾಲುಗಳನ್ನು ನಾವು ನೋಡ್ಬೋದು ಆವರ್ತ ಕೋಷ್ಟಕದಲ್ಲಿ ನೋಡ್ಬೋದು.
ಇನ್ನು ನೆಕ್ಸ್ಟ್ ಇದ್ರಾಗ ಇನ್ನೊಂದು ಎರಡು ಕಾನ್ಸೆಪ್ಟ್ಗಳು ಏನು ಬರ್ತಪ್ಪ ಅಂದ್ರೆ ಎಲೆಕ್ಟ್ರಾನಿಕ್ ವಿನ್ಯಾಸ ಅಂತ ಬರೀತಾವೆ. ಎಲೆಕ್ಟ್ರಾನಿಕ್ ವಿನ್ಯಾಸ ವೆಲೆನ್ಸಿ ಎಲೆಕ್ಟ್ರಾನ್ ಅಂತ ಬರ್ತಾವೆ. ವೆಲೆನ್ಸಿ ಎಲೆಕ್ಟ್ರಾನ್ ಅಂದ್ರೆ ಏನಿಲ್ಲಪ್ಪ, ಸಿಂಪಲ್ ಆಗಿ ಅತ್ಯಂತ ಹೊರಕವಚದಲ್ಲಿರೋ ಎಲೆಕ್ಟ್ರಾನ್. ಯಾವುದೇ ಒಂದು ಧಾತುನ ಅತ್ಯಂತ ಹೊರಕವಚದಾಗ ಏನಿರ್ತಾವೆ ನೋಡ್ರಿ, ಅತ್ಯಂತ ಹೊರಕವಚದಲ್ಲಿರುವಂಥ ಎಲೆಕ್ಟ್ರಾನ್ಗೆ ನಾವೇನು ಕರಿತೀವಪ್ಪ ಅಂತಂದ್ರೆ ವೆಲೆನ್ಸಿ ಎಲೆಕ್ಟ್ರಾನ್ ಅಂತ ಕರಿತೇವೆ. ಅತ್ಯಂತ ಹೊರಕವಚದಲ್ಲಿರುವಂಥ ಎಲೆಕ್ಟ್ರಾನ್ಗೆ ನಾವೇನು ಕರಿತೇವೆ ರೀ, ವೆಲೆನ್ಸಿ ಎಲೆಕ್ಟ್ರಾನ್ ಅಂತ ಕರಿತೇವೆ. ಹಂಗಿದ್ಮ್ಯಾಗ ವೆಲೆನ್ಸಿ ಅಂದ್ರೆ ಏನು, ಈ ಹೊರಕವಚದಲ್ಲಿರುವಂಥ ಎಲೆಕ್ಟ್ರಾನ್ಗೆ ನಾವೇನು ಕರಿತೇವೆ, ವೆಲೆನ್ಸಿ ಎಲೆಕ್ಟ್ರಾನ್ ಕರೆದ್ಮ್ಯಾಗ ವೆಲೆನ್ಸಿ ಅಂದ್ರೆ ಏನಪ್ಪ ಅಂತಂದ್ರೆ, ವೆಲೆನ್ಸಿ ಅಂದ್ರೆ ಏನಪ್ಪ, ಯಾವುದೇ ಒಂದು ಧಾತು ಇನ್ನೊಂದು ಧಾತು ನೋಡೇನೆ, ಏನದು ಒಂದು ಸಂಯೋಗ ಏರ್ಪಡಿಸ್ಬೇಕಂತಲ್ಲ, ಒಂದಕ್ಕೊಂದು ಏನಿರ್ತ ಸೇರ್ಕೋಬೇಕಂತಲ್ಲ, ಇದಕ್ಕೆ ನಾವೇನು ಕರಿತೇವೆ ರೀ, ವೆಲೆನ್ಸಿ ಅಂತ ಕರಿತೇವೆ. ವೆಲೆನ್ಸಿ ಅಂದ್ರೆ ಧಾತುವಿನ ಸಂಯೋಗ ಸಾಮರ್ಥ್ಯ, ಇದಕ್ಕೆ ನಾವೇನು ಕರಿತೇವೆ ರೀ, ವೆಲೆನ್ಸಿ ಅಂತ ಕರಿತೇವೆ. ಇನ್ನು ನೆಕ್ಸ್ಟ್ ನೋಡೋದ್ರ ಈ ಪರಮಾಣು ತ್ರಿಜ್ಯ ಅಂದ್ರೆ ಏನಿಲ್ಲ, ಸಿಂಪಲ್ ಆಗಿ ಇದೊಂದು ಪರಮಾಣು ಅಂತ ತಿಳ್ಕೊರಿ. ಈ ಪರಮಾಣುವಿನಿಂದ ಇದರ ಅತ್ಯಂತ ಹೊರಕವಚದಲ್ಲಿರುವ ಎಲೆಕ್ಟ್ರಾನ್ ಅನ್ನ, ಈ ಪರಮಾಣುದ ಇದರ ಅತ್ಯಂತ ಹೊರಕವಚದಲ್ಲಿರುವಂತಹ ಈ ಎಲೆಕ್ಟ್ರಾನ್, ಇವೆರಡರ ನಡುವೆ ಡಿಫ್ರೆನ್ಸ್ ನಾವೇನು ಕರಿತೇವೆ, ಇವೆರಡರ ನಡುವಕ್ಕಿಂತ ದೂರಕ್ಕೆ ನಾವೇನು ಕರಿತೇವಪ್ಪ ಅಂದ್ರೆ ಈ ಪರಮಾಣು ತ್ರಿಜ್ಯ ಅಂತ ಕರಿತೇವೆ. ಇವೆರಡರ ನಡುವಕ್ಕಿಂತ ದೂರಕ್ಕೆ ನಾವೇನು ಕರಿತೇವೆ, ಈ ಪರಮಾಣು ತ್ರಿಜ್ಯ ಅಂತ ಕರಿತೇವೆ. ಈ ಪರಮಾಣು ತ್ರಿಜ್ಯವನ್ನು ಯಾವುದರಿಂದ ಅಳಿತಾರಪ್ಪ ಅಂದ್ರೆ ಈ ಪೈಕೋಮೀಟರ್ಲಿಂದ ಅಳಿತಾರ. ಈ ಪರಮಾಣು ತ್ರಿಜ್ಯವನ್ನು ನಾವು ಯಾವುದರಿಂದ ಅಳಿತೇವ್ರಿ, ಈ ಪೈಕೋಮೀಟರ್ಲಿಂದ ಅಳಿತೇವೆ. ಇನ್ನು ನೆಕ್ಸ್ಟ್ ನೋಡಿದ್ರೆ ಇನ್ನೊಂದೆರಡು ಕಾನ್ಸೆಪ್ಟ್ ಬರ್ತಾವ. ಒಂದು ಎಲೆಕ್ಟ್ರೋನೆಗೆಟಿವಿಟಿ ಅಂದ್ರೆ ಈ ಎಲೆಕ್ಟ್ರಾನ್ನ ಯಾವ್ದು ಆಕರ್ಷಿಸ್ತದಲ್ಲ, ಯಾವ್ದು ಎಲೆಕ್ಟ್ರಾನ್ ಆಕರ್ಷಿಸುವುದನ್ನು ಕರಿದೇವಿ ಎಲೆಕ್ಟ್ರೋನೆಗೆಟಿವ್ ಅಂತ ಕರೆದ್ರೆ, ಎಲೆಕ್ಟ್ರೋ ಪಾಸಿಟಿವ್ ಅಂದ್ರೆ ಯಾವುದೇ ಒಂದು ಯಾವ ಧಾತು ಎಲೆಕ್ಟ್ರಾನ್ ಬಿಟ್ಟು ಕೊಡ್ತಲ್ಲ, ಅದಕ್ಕೆ ಏನಂತ ಕರಿದೇವ್ರಿ ನಾವು ಎಲೆಕ್ಟ್ರೋ ಪಾಸಿಟಿವ್ ಅಂದ್ರೆ. ಎಲೆಕ್ಟ್ರೋನೆಗೆಟಿವ್ ಅಂದ್ರೆ ಎಲೆಕ್ಟ್ರಾನ್ ಯಾವುದು ಪಡ್ಕೊಳ್ಬೇಕತ್ತಲ್ಲ, ಅದಕ್ಕೆ ನಾವೇನು ಕರಿತೀವಿ, ಎಲೆಕ್ಟ್ರೋನೆಗೆಟಿವ್ ಅಂತ ಕರಿತೀವಿ. ಎಲೆಕ್ಟ್ರೋ ಪಾಸಿಟಿವ್ ಟ್ರಾನ್ ಯಾವ್ದು ಬಿಟ್ಟು ಕೊಡ್ಬೇಕಂತಲ್ಲ, ಇದಕ್ಕೆ ಏನು ಕರಿದೇನಪ್ಪ ಅಂದ್ರೆ ಎಲೆಕ್ಟ್ರೋ ಪಾಸಿಟಿವ್ ಅಂತ ಕರಿದೇವಿ. ಇನ್ನು ನೆಕ್ಸ್ಟ್ ನೋಡಿದ್ರೆ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ ಅಯನೀಕರಣ ಶಕ್ತಿ, ಅಯನೈಸೇಷನ್ ಎನರ್ಜಿ ಅಂದ್ರೆ ಏನಿಲ್ರಿ, ಇದೊಂದು ಧಾತು ಅಂತ ತಿಳ್ಕೊರಿ. ಈ ಧಾತು ಅದು ಅತ್ಯಂತ ಹೊರಕವಚದಲ್ಲಿರುವಂಥ ಎಲೆಕ್ಟ್ರಾನು, ಈ ಧಾತುನಾಗ ಏನದ ಅತ್ಯಂತ ಹೊರಕವಚದಲ್ಲಿರುವಂಥ ಎಲೆಕ್ಟ್ರಾನ್, ಇಲ್ಲೊಂದು ಎಲೆಕ್ಟ್ರಾನ್ ಅದ, ಇದೇನದ ಪೂರಾದ್ರದ್ದು ಎಲ್ಲಕ್ಕಿಂತ ಕಕ್ಷೆಗಳಿಂದ ಹೊರಗದ. ಈ ಹೊರಗಿರುವಂಥ ಎಲೆಕ್ಟ್ರಾನ್ ತೆಗಿಲಾಕ ನಮ್ಗೆ ಏನು ಶಕ್ತಿ ಬೇಕಾಗ್ತದಲ್ಲ, ಅದಕ್ಕೆ ನಾವೇನು ಕರಿತೀವಿ, ಅಯನೈಸೇಷನ್ ಎನರ್ಜಿ ಅಂತ ಕರಿತೇವೆ. ಒಂದು ಸ್ವತಂತ್ರ ಪರಮಾಣುವಿನ ಅತ್ಯಂತ ಹೊರಕವಚದಲ್ಲಿರುವಂಥ ಎಲೆಕ್ಟ್ರಾನ್ ಅನ್ನು ತೆಗೆಯಲು ಬೇಕಾಗುವಂಥ ಶಕ್ತಿಗೆ ನಾವೇನು ಕರಿದೇವ್ರಿ, ಅಯನೀಕರಣ ಶಕ್ತಿ ಅಥವಾ ಅಯನೈಸೇಷನ್ ಎನರ್ಜಿ ಅಂತ ಕರಿತೀವಿ. ಇನ್ನೊಂದೆರಡು ಕಾನ್ಸೆಪ್ಟ್ಗಳು ನೋಡಿದ್ರೆ ಒಂದು ಕ್ಷಾರೀಯ ಲೋಹಗಳು ಅಂತ ಬರ್ತಾವ. ಕ್ಷಾರೀಯ ಲೋಹಗಳು ಅಂದ್ರೆ ಏನಿಲ್ರಿ, ಈ ಎಲೆಕ್ಟ್ರಾನ್ ಬಿಟ್ಟು ಕೊಡುವಂಥ ಗುಣವುಳ್ಳ ಲೋಹಗಳಿಗೆ ಏನೇನು ಕರಿತೇವಪ್ಪ ಅಂದ್ರೆ ನಾವು ಆಲ್ಕಲಿ ಮೆಟಲ್ಸ್ ಅಂತ ಕರಿತೇವೆ. ಆಲ್ಕಲೈನ್ ಮೆಟಲ್ಸ್, ಹ್ಯಾಲೋಜನ್ಸ್ ಇವೆಲ್ಲ ಭಾಳ ಬರ್ತಾವ್ರಿ. ಇವುಗಳು ಏನೇನು ಬರ್ತಾವ, ಈ ನಾವು ಆವರ್ತಕ ಕೋಷ್ಟಕದ ಬಗ್ಗೆ ಸಂಪೂರ್ಣ ವಿವರಣೆ ಪಡೆಯುವಂತ ಅವುಗಳ ಬಗ್ಗೆ ಅಧ್ಯಯನ ಮಾಡೋಣ ಅಂತ ಹೇಳ್ತಾ ಪ್ರೆಸೆಂಟ್ ಆಗಿ ಕ್ಷಾರೀಯ ಲೋಹಗಳು. ಈ ಕ್ಷಾರೀಯ ಲೋಹಗಳ ಒಂದು ಗುಣ ಏನಿರುತ್ತಪ್ಪ ಅಂದ್ರೆ ಇವು ಏನು ಮಾಡ್ತಾವ, ಎಲೆಕ್ಟ್ರಾನ್ ಅನ್ನ ಬಿಟ್ಟು ಕೊಡ್ತಾವ. ಈ ಕ್ಷಾರೀಯ ಲೋಹಗಳದ್ದು ಆಲ್ಕಲಿ ಮೆಟಲ್ಸ್ ಒಂದು ಗುಣ ಏನಪ್ಪ ಅಂತಂದ್ರೆ ಎಲೆಕ್ಟ್ರಾನ್ ಬಿಟ್ಟು ಕೊಡ್ತಾವ. ಈ ಹ್ಯಾಲೋಜನ್ಸ್ಗಳು ಏನು ಇರ್ತಪ್ಪ ಅಂದ್ರೆ ಇವು ಏನು ಮಾಡ್ತಾವ ಗೊತ್ತಾ, ಇವು ಕ್ಷಾರೀಯ ಲೋಹಗಳ ಜೊತೆ ಈ ಹ್ಯಾಲೋಜನ್ಸ್ ಏನ್ ಮಾಡ್ತಾವ, ಈ ಆಲ್ಕಲೈನ್ ಮೆಟಲ್ ಜೊತೆ ಸೇರಿ ಏನ್ ಮಾಡ್ತಾವ, ಆಲ್ಕಲಿ ಮೆಟಲ್ ಜೊತೆ ಸೇರಿ ಏನ್ ಮಾಡ್ತಾವ, ನಮಗೆ ಏನ್ ಮಾಡ್ತಾವ, ಲವಣವನ್ನ ಉಂಟು ಮಾಡ್ತಾವ. ಆಲ್ಕಲಿ ಮೆಟಲ್ಗಳ ಜೊತೆ ಸೇರಿ ನಮಗೆ ಏನ್ ಮಾಡ್ತಾವ, ಲವಣವನ್ನ ಉಂಟು ಮಾಡ್ತಾವ ಅಂತ ನಮಗೆ ಈ ಕ್ವಶನ್ ಬಗ್ಗೆ ಅಧ್ಯಯನ ಮಾಡಿದ್ವಿ. ನಾವು ನೆಕ್ಸ್ಟ್ ಕ್ವಶನಿಗೆ ಮೂವ್ ಆಗೋದ್ರ, ಈ ನೆಕ್ಸ್ಟ್ ಕ್ವಶನ್ ನಮಗೆ ಏನು ಕೇಳ್ಯಾರಪ್ಪ ಅಂದ್ರೆ, ಕೊಟ್ಟಿರೋ ಸಂಯುಕ್ತಗಳಲ್ಲಿರುವಂಥ ಆಮ್ಲೀಯ ಲವಣ ಯಾವುದು, ಅಸಿಡಿಕ್ ಸಾಲ್ಟ್ ಅಮಾಂಗ್ ದಿ ಗಿವನ್ ಕಂಪೌಂಡ್ಸ್. ಇವು 4 ನಮಗೆ ಕಂಪೌಂಡ್ ಕೊಟ್ಟರಲ್ಲ, ಈ 4 ಕಂಪೌಂಡ್ಗಳದಾಗ ಅಸಿಡಿಕ್ ಸಾಲ್ಟ್ ಯಾವ್ದದ ಅಂತ ಕೇಳ್ಯಾರ. ಹಾಗಿದ್ಮ್ಯಾಗ ಇವ್ರು 4 ಆಪ್ಷನ್ಗಳು ಯಾವ ಕೊಟ್ಟರಪ್ಪ ಅಂದ್ರೆ, ಒಂದು NH4Cl ಕೊಟ್ರ, ಇನ್ನೊಂದು KNO3 ಕೊಟ್ರ, ಇನ್ನೊಂದು CH3COO ಕೊಟ್ರ, ಇನ್ನೊಂದು ಏನಾದ್ರೆ NaCl ಕೊಟ್ರ. ಈ 4ಗಳದಾಗ ಅಸಿಡಿಕ್ ಸಾಲ್ಟ್ ಯಾವ್ದದ ಅಂತ ಕ್ವಶನ್ ಕೇಳಾರಲ್ಲ. ಈ ಅಸಿಡಿಕ್ ಸಾಲ್ಟ್ ಇರಬೇಕಾದ್ರೆ ಏನದ ಒಂದು ಫಾರ್ಮುಲಾ ಅದ. ಆ ಫಾರ್ಮುಲಾ ಏನಪ್ಪ ಅಂದ್ರೆ ಅಸಿಡಿಕ್ ಸಾಲ್ಟ್ ಹೆಂಗ್ ನಾವು ಅನ್ಲಕ್ ಬರ್ತದ ಅಂತ ಕೇಳ್ಯಾರ. ಅದ್ರಾಗ ಫಸ್ಟ್ ಏನ್ ಇರ್ಬೇಕಪ್ಪ ಅಂದ್ರೆ, ಅಸಿಡಿಕ್ ಸಾಲ್ಟ್ ಅನ್ಬೇಕಾದ್ರೆ ಏನಿರ್ಬೇಕು, ಆಸಿಡ್ ಏನಾಗಿರ್ಬೇಕಪ್ಪ, ಸ್ಟ್ರಾಂಗ್ ಇರ್ಬೇಕು. ಅಸಿಡಿಕ್ ಸಾಲ್ಟ್ ಅನ್ಬೇಕಾದ್ರೆ ನಮಗೆ ಏನಿರ್ಬೇಕು, ಆಸಿಡ್ ಸ್ಟ್ರಾಂಗ್ ಇರಬೇಕು, ಪ್ಲಸ್ ಬೇಸ್ ಏನಾಗಿರ್ಬೇಕು, ವೀಕ್ ಇರಬೇಕು. ವೀಕ್ ಬೇಸ್ ಇತ್ತು, ಸ್ಟ್ರಾಂಗ್ ಆಸಿಡ್ ಇತ್ತು. ವೀಕ್ ಬೇಸ್ ಸ್ಟ್ರಾಂಗ್ ಆಸಿಡ್ ಇದ್ರೆ ಅವಾಗ ನಮ್ಗೆ ಏನು ಕ್ರಿಯೇಟ್ ಆಗುತ್ತಪ್ಪ ಅಂದ್ರೆ ಆಸಿಡಿಕ್ ಸಾಲ್ಟ್ ಕ್ರಿಯೇಟ್ ಆಗುತ್ತೆ. ಅಂದ್ರೆ ನಮ್ಗೆ ಈ 4 ಆಪ್ಷನ್ ಅವಲ್ಲ, ಈ 4 ಆಪ್ಷನ್ಗಳಾದ ನಮ್ಗೆ ಯಾವುದು ಆಸಿಡಿಕ್ ಸಾಲ್ಟ್ ಅಪ್ಲೈ ಕಾಣುತ್ತಪ್ಪ ಅಂದ್ರೆ ಈ NH4Cl ಅಂತ ಹೇಳ್ಬೋದು. NH4Cl ಅಂತ ನಾವು ಯಾಕೆ ಹೇಳ್ಬೋದಪ್ಪ ಅಂದ್ರೆ, ಇದ್ರ ನಮಗೆ ಏನಿದೆ HCl ಅಂತ ಅದು. ಈ HCl ಏನದಪ್ಪ ಅಂದ್ರೆ ನಮ್ಗೆ ಸ್ಟ್ರಾಂಗ್ ಆಸಿಡ್ ಅದ. ಸ್ಟ್ರಾಂಗ್ ಆಸಿಡ್ ಇದ್ಮ್ಯಾಗ ಇದ್ರಾಗ ನಾವು ಇನ್ನೊಂದು ಕಂಪೌಂಡ್ ಯಾವ್ದು ಬರ್ತಪ್ಪ ಅಂದ್ರೆ NH4OH ಬರ್ತದೆ. ಇನ್ನೊಂದು ಕಂಪೌಂಡ್ ಯಾವ್ದ್ರಿ, NH4OH. ಈ NH4OH ಅದಲ್ಲ, ಇದೇನಾಗುತ್ತೆ ನಮ್ಗೆ ವೀಕ್ ಬೇಸ್ ಅದ. ಇದು ಸ್ಟ್ರಾಂಗ್ ಆಸಿಡ್ ಆಯ್ತು, ಇದು ವೀಕ್ ಬೇಸ್ ಆಯ್ತು. ಸ್ಟ್ರಾಂಗ್ ಆಸಿಡ್ ಪ್ಲಸ್ ವೀಕ್ ಬೇಸ್ ಕಲ್ತಾಗ ನಮಗೆ ಏನಾಗುತ್ತಾ, ಆಸಿಡ್ ಸಾಲ್ಟ್ ಬರ್ತದ. ಸ್ಟ್ರಾಂಗ್ ಆಸಿಡ್ ಪ್ಲಸ್ ವೀಕ್ ಬೇಸ್ ಕಲ್ತಾಗ ನಮಗೆ ಏನಾಗುತ್ತಾ, ಆಸಿಡಿಕ್ ಸಾಲ್ಟ್ ಬರ್ತದ. ಇನ್ನೊಂದೇನಪ್ಪ ಅಂತಂದ್ರೆ, ಈಗ ಇದು ಕರೆಕ್ಟ್ ಅದ ಅಂತ ಗೊತ್ತಾಯ್ತು. ಹಾಗಿದ್ಮ್ಯಾಗ ಈ ಉಳ್ಕಿವಿ ಆಗ್ತಪ್ಪವ, ಇದು ಒಂದು ಕರೆಕ್ಟ್ ಅದ, ಇದು ಆನ್ಸರ್ ಕರೆಕ್ಟ್ ಅದ. ಹಾಗಿದ್ಮ್ಯಾಗ ಉಳ್ಕಿವಿ ಆಗ್ತಪ್ಪವ ಅವು ಗೊತ್ತಾಗಬೇಕಲ್ಲ. ಈ KNO3 ಪ್ಲಸ್ ಈ NaCl ಇವೆರಡು ಏನವಲ್ಲ,
KNO3 ಪ್ಲಸ್ NaCl ಏನಾಗ್ಯಾವ, ಇವೆರಡು ಸ್ಟ್ರಾಂಗ್ ಆಸಿಡ್ ಪ್ಲಸ್ ಸ್ಟ್ರಾಂಗ್ ಬೇಸ್, ಎರಡು ಏನಾಗ್ಯಾವ ಸ್ಟ್ರಾಂಗ್ ಆಸಿಡ್ ಪ್ಲಸ್ ಸ್ಟ್ರಾಂಗ್ ಬೇಸ್ಲಿಂದ ಆಗ್ಯಾವ. ಸ್ಟ್ರಾಂಗ್ ಆಸಿಡ್ ಪ್ಲಸ್ ಸ್ಟ್ರಾಂಗ್ ಬೇಸ್ಲಿಂದ ಆದ್ಮ್ಯಾಗ ಇವು ನಮಗೆ ಏನ್ ಮಾಡ್ತಾವಪ್ಪ ಅಂತಂದ್ರೆ ನಮಗೆ ಯಾವುದೇ ತರಹದ ಒಂದು ಅಸಿಡಿಕ್ ಸಾಲ್ಟು ಮಾಡಲ್ಲ, ಇನ್ನೊಂದೇನಪ್ಪ ಅಂತಂದ್ರೆ ಬೇಸಿಕ್ ಸಾಲ್ಟು ಮಾಡಲ್ಲ. ಅಸಿಡಿಕ್ ಸಾಲ್ಟು ಬೇಸಿಕ್ ಸಾಲ್ಟ್ ಇವೆರಡು ಮಾಡಲ್ದೆ ನಮಗೆ ಏನು ಮಾಡ್ತಾವೆ, ಇವು ನ್ಯೂಟ್ರಲ್ ಸಾಲ್ಟ್ಗಳನ್ನು ಉಂಟು ಮಾಡ್ತಾವೆ. ಯಾಕಂದ್ರೆ ಎರಡು ಸ್ಟ್ರಾಂಗ್ ಆಸಿಡ್ಲಿಂದ ಎರಡು ಸ್ಟ್ರಾಂಗ್ ಬೇಸ್ಲಿಂದ ಆಗ್ಯಾವ. ಸ್ಟ್ರಾಂಗ್ ಆಸಿಡ್ ಪ್ಲಸ್ ಸ್ಟ್ರಾಂಗ್ ಬೇಸ್ಲಿಂದ ಎರಡು ಸ್ಟ್ರಾಂಗ್ ಆಸಿಡ್ ಪ್ಲಸ್ ಸ್ಟ್ರಾಂಗ್ ಬೇಸ್ಲಿಂದ ಅಂದಾಗ ನಮ್ಗೆ ಇವೇನು ಕೊಟ್ಟರಪ್ಪ ಅಂದ್ರೆ ನಮ್ಗೆ ನ್ಯೂಟ್ರಲ್ ಸಾಲ್ಟ್ಗಳು ಕೊಡ್ತಾವ ಅಂತ ಗೊತ್ತಾಯ್ತು. ಇನ್ನೊಂದು ಏನದಲ್ಲ, ಈ CH3COONA, ಈ CH3COONA ಏನದಲ್ಲ, ಇದು ನಮಗೆ ಏನು ಮಾಡ್ತಪ್ಪ ಅಂತಂದ್ರೆ ನಮ್ಗೆ ಬೇಸಿಕ್ ಸಾಲ್ಟ್ ಕ್ರಿಯೇಟ್ ಕೊಡ್ತದೆ. ಬೇಸಿಕ್ ಸಾಲ್ಟ್ ಕೊಡ್ತದೆ ಅಂದ್ರೆ ಇಲ್ಲಿ ಏನಾಗಿರುತ್ತೆ ನಮ್ಗೆ ವೀಕ್ ಆಸಿಡ್ ಇರ್ತದ, ವೀಕ್ ಆಸಿಡ್ ಪ್ಲಸ್ ಸ್ಟ್ರಾಂಗ್ ಬೇಸ್, ವೀಕ್ ಆಸಿಡ್ ಪ್ಲಸ್ ಸ್ಟ್ರಾಂಗ್ ಬೇಸ್ಲಿಂದ ನಮ್ಗೆ ಏನು ಕೊಡ್ತದೆ, ನಮಗೆ ಇದೇನು ಮಾಡ್ತದ ಬೇಸಿಕ್ ಸಾಲ್ಟ್ ಅನ್ನ ಕೊಡ್ತದೆ. ಅದಕ್ಕೆ ನಮಗೆ ಇದಕ್ಕೆ ಸರಿಯಾದ ಉತ್ತರ ಯಾವ್ದ್ರಿ, NH4Cl. ಈ NH4Cl ನಂಬರ್ ನಮಗೆ ಏನ್ರಿ ಆಸಿಡಿಕ್ ಸಾಲ್ಟ್ ಕೊಡ್ತದ ಅಂತ ಗೊತ್ತಾಯ್ತು. ಇನ್ನು ನಾವೇನು ಮಾಡೋಣ, ನೆಕ್ಸ್ಟ್ ಕ್ವಶನಿಗೆ ಮೂವ್ ಆಗೋದರ. ಈ ನೆಕ್ಸ್ಟ್ ಕ್ವಶನ್ ನಮಗೆ ಏನು ಕೊಟ್ಟರಪ್ಪ, ನೆಕ್ಸ್ಟ್ ಕ್ವಶನ್ ಏನದಪ್ಪ ಅಂತಂದ್ರೆ ಅಯೋಡಿನ್ ಮತ್ತು ಮರಳಿನ ಮಿಶ್ರಣವನ್ನು ಪ್ರತ್ಯೇಕಿಸುವ ವಿಧಾನ. ನೆಕ್ಸ್ಟ್ ಕ್ವಶನ್ ನಮಗೆ ಏನು ಕೊಟ್ಟರ, ಅಯೋಡಿನ್ ಮತ್ತು ಮರಳಿನ ಮಿಶ್ರಣವನ್ನು ಪ್ರತ್ಯೇಕಿಸುವ ವಿಧಾನ ಯಾವುದಪ್ಪ ಅಂತ ಏನು ಮಾಡ್ಯಾರ ನಮಗೆ ನೆಕ್ಸ್ಟ್ ಕ್ವಶನ್ ಕೇಳ್ಯಾರ. ಹಂಗಿದ್ಮ್ಯಾಗ ಈ ಫಸ್ಟ್ ನಮಗೆ ಏನು ಗೊತ್ತಿರ್ಬೇಕಪ್ಪ ಅಂದ್ರೆ ಈ ಅಯೋಡಿನ್ ಒಂದು ಗುಣ ಗೊತ್ತಿರ್ಬೇಕ್ರಿ. ಈ ಅಯೋಡಿನ್ ಒಂದು ಗುಣ ಏನದಪ್ಪ ಅಂತಂದ್ರೆ ನಮಗೆ ಇದನ್ನ ಬಿಸಿ ಮಾಡಿದಾಗ ಏನಾಗುತ್ತಾ, ಇದು ಡೈರೆಕ್ಟ್ ಘನ ರೂಪದಿಂದ ಏನಾಗುತ್ತೆ ನಮಗೆ ಅನಿಲ ರೂಪಕ್ಕೆ ಹೋಗ್ತದೆ. ಘನ ರೂಪದಿಂದ ನಮಗೆ ಏನಾಗುತ್ತೆ ಅನಿಲ ರೂಪಕ್ಕೆ ಹೋಗ್ತದೆ. ಅಂದ್ರೆ ಸಾಲಿಡ್ ಸ್ಟೇಟ್ಲಿಂದ ಡೈರೆಕ್ಟ್ ಆಗಿ ಏನಾಗುತ್ತೆ, ಇದು ಗ್ಯಾಸಿಯಸ್ ಸ್ಟೇಟಿಗೆ ಹೋಗ್ತದೆ. ಅದು ಯಾವಾಗ ಇದಕ್ಕೆ ಉಷ್ಣ ಕೊಟ್ಟಾಗ. ಹಂಗಿದ್ಮ್ಯಾಗ ಈ ಫಸ್ಟ್ ಇದ್ರ ನಮ್ಮದು ಪದಾರ್ಥಗಳ ಭೌತಿಕ ಸ್ಥಿತಿ ಗೊತ್ತೈತಲ್ಲ, ಭೌತಿಕ ಸ್ಥಿತಿ ಏನು ಸಾಲಿಡ್ಲಿಂದ ಡೈರೆಕ್ಟ್ ಏನಾಗುತ್ತೆ ಗ್ಯಾಸ್ ಆಗ್ತದೆ. ಸಾಲಿಡ್ ನಿಂತು ಡೈರೆಕ್ಟ್ ಗ್ಯಾಸ್ ಆದಾಗ ಇದರಲ್ಲಿರುವಂಥ ಒಂದು ಯಾವ ಆಪ್ಷನ್ನು ಈ ಕ್ವಶನ್ಗೆ ಸರಿಯಾದ ಉತ್ತರ ಆಗ್ತದೆ ಅಂಬೋದನ್ನ ಏನು ಮಾಡ್ರಿ ನೀವೇ ಗೆಸ್ ಮಾಡ್ರಿ. ಈ ಗೆಸ್ ಮಾಡಿದ್ರಾಗ ಇದ್ರ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ನೀವು ಕಂಡುಹಿಡಿಬೇಕಾ. ಇದಕ್ಕೆ 4 ಆಪ್ಷನ್ ಕೊಟ್ಟರಲ್ಲ, 4 ಆಪ್ಷನ್ದಾಗ ಫಸ್ಟಿಗೆ ಏನ್ರಿ ಸೋಸುವಿಕೆ, ಏನು ಫಿಲ್ಟ್ರೇಷನ್ ಮಾಡೋದ್ರಲ್ಲಿ ನಾವು ಅದನ್ನ ಏನು ಮಾಡ್ತೀವಿ ಸಪ್ರೇಟ್ ಮಾಡ್ತೇವೆ, ಏನು ಸಾಂದ್ರೀಕರಣ ಏನು ಕಂಡೆನ್ಸೇಷನ್ ಮಾಡೋದ್ರಲ್ಲಿ ಸಪ್ರೇಟ್ ಮಾಡ್ತೇವೆ, ಏನಪ್ಪ ಕ್ರಿಸ್ಟಲೈಸೇಷನ್ ಅಥವಾ ಸ್ಫಟಿಕರಣ ಮಾಡೋದ್ರಿಂದ ಅದಕ್ಕೆ ಏನು ಮಾಡ್ತೀವಿ ಸಪ್ರೇಟ್ ಮಾಡ್ತೇವೆ, ಅಥವಾ ಸಬ್ಲಿಮೇಷನ್ ಅಥವಾ ಉತ್ಪಾದನೆಯಲ್ಲಿ ನಾವು ಏನು ಮಾಡ್ತೀವಿ ಇವೆರಡರನ್ನ ಸಪ್ರೇಟ್ ಮಾಡ್ತೇವಪ್ಪ ಅಂತ ಕ್ವಶನ್ ಕೇಳ್ಯಾರ. ಆಪ್ಷನ್ಗಳು ಕೊಟ್ಟರಲ್ಲ, ಈ ಆಪ್ಷನ್ಗಳ್ದಾಗ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ನಮಗೆ ಈ ಸಬ್ಲಿಮೇಷನ್ ಅಂಬೋದು ಏನಾದ್ರೆ ನಮ್ಗೆ ಇದಕ್ಕೆ ಸರಿಯಾದ ಉತ್ತರ ಅದು. ಸಬ್ಲಿಮೇಷನ್ ಯಾಕೆ ಸರಿಯಪ್ಪ ಅಂತಂದ್ರೆ ಈ ಸಬ್ಲಿಮೇಷನ್ ಪ್ರೊಸೆಸ್ನಾಗ ಏನಾಗುತ್ತಾ, ನಾವು ಯಾವುದೇ ಒಂದು ಉಷ್ಣವನ್ನು ಕೊಟ್ಟಾಗ, ಯಾವುದೇ ಒಂದು ವಸ್ತುಗೆ ಏನಾಗುತ್ತಾ ಈ ಉಷ್ಣ ಕೊಟ್ಟಾಗ ಆ ವಸ್ತುವಿನಲ್ಲಿ ಆ ಗುಣ ಇತ್ತಂದ್ರೆ ಇದೇನಾಗುತ್ತಾ ಡೈರೆಕ್ಟ್ ಸಾಲಿಡ್ ಸ್ಟೇಟ್ಲಿಂದ ಏನಾಗುತ್ತಾ ಗ್ಯಾಸಿಯಸ್ ಸ್ಟೇಟಿಗೆ, ಸಾಲಿಡ್ ಸ್ಟೇಟ್ಲಿಂದ ಗ್ಯಾಸಿಯಸ್ ಸ್ಟೇಟಿಗೆ ಏನು ಹೋಗ್ತಲ್ಲ, ಇದಕ್ಕೆ ನಾವು ಈ ಪ್ರೊಸೆಸ್ಗೆ ನಾವೇನು ಕರಿತೀವಪ್ಪ ಅಂತಂದ್ರೆ ನಾವು ಏನು ಕರಿತೀವಿ ಸಬ್ಲಿಮೇಷನ್ ಅಥವಾ ಏನು ಕರಿತೀವಿ ಉತ್ಪತನ ಅಂತ ಕರಿತೀವಿ. ಹಾಗಿದ್ಮ್ಯಾಗ ಒಂದು ವಸ್ತುಗಳಂತ ಅದಕ್ಕೆ ಉಷ್ಣ ನೀಡಿದಾಗ ಏನಂತ ತಮ್ಮ ಪದಾರ್ಥಗಳಲ್ಲಿ ಏನು ಮಾಡ್ತಾವ ಸ್ಥಿತಿಗಳನ್ನು ಬದಲಾವಣೆ ಮಾಡ್ಕೋತಾವ. ಅವು ಯಾಕೆ ಆಗ್ತಾವಪ್ಪ ಅಂತಂದ್ರೆ ಅವು ಉಷ್ಣ ಮತ್ತು ಶಕ್ತಿಯಿಂದ ಅದಕ್ಕೆ ನಾವು ಇರುವಂಥ ಉಷ್ಣ ಮತ್ತು ಅದರಲ್ಲಿರುವಂಥ ಶಕ್ತಿ ಇವುಗಳು ಏನು ಮಾಡ್ತಾವಪ್ಪ ಅಂತಂದ್ರೆ ಅದರದೊಂದು ಸ್ಟೇಟನ್ನು ಚೇಂಜ್ ಮಾಡ್ಕೋತಾವಲ್ಲ, ಇದಕ್ಕೆ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಪದಾರ್ಥದ ಸ್ಥಿತಿ ಬದಲಾವಣೆಗಳು ಅಥವಾ ವಸ್ತುವಿನ ಸ್ಥಿತಿ ಬದಲಾವಣೆಗಳು ಅಂತ ಕರಿತೀವಿ. ಹಂಗಿದ್ಮ್ಯಾಗ ಈ ವಸ್ತುವಿನ ಸ್ಥಿತಿ ಬದಲಾವಣೆಗಳಾಗ ಕೆಲವೊಂದು ಟೈಪ್ಸ್ ಅವ, ಆ ಟೈಪ್ಸ್ಗಳನ್ನು ನೋಡ್ಕೊಂಡು ಬರೋಣ. ಇದ್ರಾಗ ನಾವು ಫಸ್ಟ್ ಟೈಪ್ ನೋಡೋದಾದ್ರೆ ಯಾವುದಪ್ಪ ಅಂದ್ರೆ ದ್ರವೀಕರಣ. ಫಸ್ಟ್ ಟೈಪ್ ಏನ್ರಿ ನಮಗೆ ದ್ರವೀಕರಣ. ಈ ದ್ರವೀಕರಣ ಅಂದ್ರೆ ಏನಿಲ್ರಿ, ಈ ದ್ರವೀಕರಣ ಅಂದ್ರೆ ಏನಪ್ಪಾ ಅಂತಂದ್ರೆ ಸಿಂಪಲ್ ಆಗಿ ಹೇಳಿದ್ರೆ ಘನ ಸ್ಥಿತಿಯಿಂದ ದ್ರವ ಸ್ಥಿತಿಗೆ, ಇಲ್ಲೊಂದು ಘನದ ಈ ಘನ ಸ್ಥಿತಿ ಅದ, ಈ ಘನ ಸ್ಥಿತಿಲಿಂದ ಇದೇನಾಗಬೇಕು ದ್ರವ ಸ್ಥಿತಿಗೆ ಹೋಗ್ಬೇಕು. ಘನ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಯಾವಾಗಪ್ಪ ಅಂದ್ರೆ ಅವುಗಳಿಗೆ ಉಷ್ಣವನ್ನು ನೀಡೋದರ ಮೂಲಕ ಅಥವಾ ಅವು ಆ ವಸ್ತುಗಳು ಏನು ಮಾಡ್ತಾವ ಉಷ್ಣವನ್ನು ಹೀರಿಕೊಳ್ತಾವ. ಆ ವಸ್ತುಗಳು ಏನು ಮಾಡ್ತಾವ ಉಷ್ಣವನ್ನು ಹೀರಿಕೊಳ್ಳೋದ್ರ ಮೂಲಕ ಅವು ಏನಾಗತ್ತಪ್ಪ ಅಂದ್ರೆ ನಮ್ಗೆ ಘನ ಸ್ಥಿತಿಯಿಂದ ಏನಾಗ್ತಾವ ದ್ರವ ಸ್ಥಿತಿಗೆ ಹೋಗ್ತಾವ. ಇದಕ್ಕೆ ನಾವೇನು ಕರಿತೀವಪ್ಪ ಅಂದ್ರೆ ದ್ರವೀಕರಣ ಅಂತ ಕರಿತೇವೆ. ಇದಕ್ಕೆ ನಾವೇನು ಕರಿತೇವ್ರಿ ದ್ರವೀಕರಣ ಅಂತ ಕರಿತೇವೆ. ಫಸ್ಟಿಗೆ ಈ ದ್ರವೀಕರಣ ಅಂದ್ರೆ ಏನಾಗುತ್ತೋ ಗೊತ್ತಾಯ್ತು ನಮ್ಗೆ. ಇಲ್ಲಿ ಇದಕ್ಕೆ ಎಕ್ಸಾಂಪಲ್ಗಳು ನೋಡಿದ್ರೆ ಈ ಐಸ್ ಕರಗೋಕ್ಕೆ, ಈ ಐಸ್ ನಾವು ಏನು ಕರಗ್ತದಲ್ಲ ಇದು ಕೂಡ ನಾವೇನು ಮಾಡ್ಬೋದು ಈ ದ್ರವೀಕರಣಕ್ಕೆ ಒಂದು ಉದಾಹರಣೆ ಅಂತ ಹೇಳ್ಬೋದು. ಇನ್ನೊಂದಂತ ಈ ಬೆಣ್ಣೆ ಕರಗ್ತದೆ, ಈ ಬೆಣ್ಣೆ ಕರಗೋದನ್ನ ನಾವು ಈ ದ್ರವೀಕರಣಕ್ಕೆ ಉದಾಹರಣೆ ಅಂತ ಹೇಳ್ಬೋದು. ಇನ್ನೊಂದು ಈ ಮೇಣದ ಬತ್ತಿ ಅದಲ್ಲ, ಈ ಮೇಣದ ಬತ್ತಿ ಏನು ಕರಗ್ತದಲ್ಲ ಇದಕ್ಕೆ ಕೂಡ ನಾವು ಏನು ಕರಿತೀವಪ್ಪ ಅಂದ್ರೆ ದ್ರವೀಕರಣಕ್ಕೆ ಉದಾಹರಣೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ಈ ನೆಕ್ಸ್ಟ್ ಎರಡನೇ ಒಂದು ಪದಾರ್ಥ ಸ್ಥಿತಿ ಬದಲಾವಣೆದಾಗ ಎರಡನೇದು ಯಾವುದಪ್ಪ ಅಂದ್ರೆ ಒಂದು ಘನೀಕರಣ ಅಂತ ಕೊಟ್ಟರು. ಈ ಘನೀಕರಣ ಅಂದ್ರೆ ಏನಿಲ್ರಿ, ಸಿಂಪಲ್ ಆಗಿ ದ್ರವ ಸ್ಥಿತಿಯಿಂದ ಘನ ಸ್ಥಿತಿಗೆ ಬದಲಾಗುವ ಪ್ರಕ್ರಿಯೆ. ದ್ರವ ಸ್ಥಿತಿಯಿಂದ ಏನಾಗಬೇಕು ಘನ ಸ್ಥಿತಿ ಬರಬೇಕು. ಈ ದ್ರವ ಸ್ಥಿತಿಯಿಂದ ಈ ಘನ ಸ್ಥಿತಿ ಏನು ಬರ್ತಲ್ಲ ಇದಕ್ಕೆ ನಾವೇನು ಕರಿತೀವಪ್ಪ ಅಂತಂದ್ರೆ ನಾವು ಘನೀಕರಣ ಅಂತ ಕರಿತೇವೆ. ಹಂಗಿದ್ಮ್ಯಾಗ ಈ ಘನೀಕರಣದ ಏನು ಉಷ್ಣ ಕೊಡ್ತದೋ ಉಷ್ಣ ಹೀರ್ಕೊಳ್ತದೋ ಏನು ಉಷ್ಣ ಬಿಡುಗಡೆ ಮಾಡ್ತದೋ, ಉಷ್ಣವನ್ನ ಕೊಡ್ತದ ಅಥವಾ ಉಷ್ಣವನ್ನ ಹೀರ್ಕೊಳ್ತದೋ ಇದಕ್ಕೆ
ಬೆಸ್ಟ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ಈ ಉಷ್ಣವನ್ನು ಏನು ಮಾಡ್ತಾ ಕಳ್ಕೊತ ಈ ತನ್ನಲ್ಲಿರುವಂಥ ಉಷ್ಣವನ್ನು ಕಳೆದುಕೊಳ್ಳುವುದರ ಮೂಲಕ ತನ್ನಲ್ಲಿರುವಂಥ ಉಷ್ಣವನ್ನು ಬಿಟ್ಟು ಕೊಡುವುದರ ಮೂಲಕ ಇದೇನಾಗತ್ತೆ ನಮಗೆ ದ್ರವ ಸ್ಥಿತಿಯಿಂದ ಏನಾಗುತ್ತೆ ನಮಗೆ ಘನ ಸ್ಥಿತಿಗೆ ಈ ಘನೀಕರಣ ಪ್ರೊಸೆಸ್ನಾಗ ಬರ್ತಂತ ಗೊತ್ತೈತೆ. ಇನ್ನು ನೆಕ್ಸ್ಟ್ ಪ್ರೊಸೆಸ್ಗಳಿಗೆ ಹೋಗೋದರ ನೆಕ್ಸ್ಟ್ ಪ್ರೊಸೆಸ್ ಏನಪ್ಪಾ ಅಂದ್ರೆ ಇನ್ನೊಂದು ಬಾಷ್ಪೀಕರಣ. ಇನ್ನೊಂದೇನ್ರಿ ಬಾಷ್ಪೀಕರಣ. ಈ ಬಾಷ್ಪೀಕರಣದಾಗ ಏನಾಗುತ್ತಪ್ಪ ಅಂದ್ರೆ ಇವ್ಯಾಪೊರೇಷನ್ನಾಗ ದ್ರವ ಸ್ಥಿತಿಯಿಂದ ಡೈರೆಕ್ಟ್ ಅನಿಲ ಸ್ಥಿತಿ ಬರ್ತದೆ. ದ್ರವ ಸ್ಥಿತಿ ಏನಾಗುತ್ತೆ ಅನಿಲ ಸ್ಥಿತಿ ಬರ್ತದೆ. ಇದಕ್ಕೆ ನಾವೇನೇನು ಕರಿತೇವೆ ರೀ ಬಾಷ್ಪೀಕರಣ ಅಂತ ಕರಿತೇವೆ. ಎಕ್ಸಾಂಪಲ್ ನಾವು ಬೇಸಿಗೆ ದಿನಗಳಾಗ ಏನಂತ ಬೆವರು ಬಿಟ್ಟಿರ್ತದೆ. ಈ ಬೆವರುಗಳು ಆವಿಯಾಗೋದು. ಈ ಆವಿಯಾಗೋದು ಎದಕ್ಕೆ ರೀ ಇವ್ಯಾಪೊರೇಷನ್ ಅಥವಾ ಬಾಷ್ಪೀಕರಣಕ್ಕೆ ಉದಾಹರಣೆ. ಇಲ್ದ ಬಿಸಿಲಿನಲ್ಲಿ ಏನಾಗುತ್ತೆ ನಾವು ಬಟ್ಟೆಗಳನ್ನು ಒಗೆದೇನು ಒಣಗ್ತೇವೆ. ಇದು ಕೂಡ ಏನ್ರಿ ಈ ಬಾಷ್ಪೀಕರಣಕ್ಕೆ ಉದಾಹರಣೆ ಅದ. ಇವೆರಡು ಏನಪ್ಪ ಅಂದ್ರೆ ನಾವು ಬಾಷ್ಪೀಕರಣಕ್ಕೆ ಉದಾಹರಣೆ ಅಂತ ಹೇಳೋದು. ಈ ಬಾಷ್ಪೀಕರಣದಾಗ ಏನಾಗುತ್ತಾ ಈ ಉಷ್ಣವೇನು ಏನಂತ ಈ ಹೀರ್ಕೋತಾವ್ರಿ. ಉಷ್ಣವನ್ನು ಹೀರಿಕೊಳ್ಳೋದ್ರ ಮೂಲಕ ಏನಾಗುತ್ತಾ ಇವು ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಹೋಗ್ತಾವ ಅಂತ ನಾವು ನೋಡ್ಬೋದು ತಿಳ್ಕೊಬೋದು ಆಗ್ಯದ. ಇನ್ನು ನಾವೇ ನೆಕ್ಸ್ಟ್ ನಮಗೆ ಏನು ಸಿಕ್ತಪ್ಪ ಅಂದ್ರೆ ಈ ಕಂಡೆನ್ಸೇಷನ್ ಸಾಂದ್ರೀಕರಣ ಅಂತ ಸಿಕ್ತು. ನೆಕ್ಸ್ಟ್ ಏನು ಸಿಕ್ತು ನಮಗೆ ಈ ಸಾಂದ್ರೀಕರಣ ಅಂತ ಸಿಕ್ತು. ಈ ಸಾಂದ್ರೀಕರಣ ಅಂದ್ರೆ ಏನಿಲ್ಲ, ಸಿಂಪಲ್ ಆಗಿ ಅಂದ್ರೆ ಅನಿಲ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬದಲಾಗೋ ಪ್ರಕ್ರಿಯೆ. ಅನಿಲ ಸ್ಥಿತಿಯಿಂದ ನಾವು ದ್ರವ ಸ್ಥಿತಿಗೆ ಏನು ಬರ್ತಾವಲ್ಲ, ಈ ಅನಿಲ ಸ್ಥಿತಿಯಿಂದ ದ್ರವ ಸ್ಥಿತಿ ಬರೋದಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರೆ ಈ ಸಾಂದ್ರೀಕರಣ ಅಂತ ಕರಿತೇವೆ. ಅನಿಲ ಸ್ಥಿತಿಯಿಂದ ದ್ರವ ಸ್ಥಿತಿಗೆ. ಇದಕ್ಕೆ ಒಂದು ಎಕ್ಸಾಂಪಲ್ ನೋಡಿದ್ರೆ ಈ ಮೋಡಗಳಿಂದ ಮಳೆ ಆಗ್ತದೆ. ಇವು ಅಲ್ಲೇ ಮೋಡಗಳಂತ ನೀರಾವಿ ರೂಪದ ಮ್ಯಾಗ ಹೋಗಿ ಏನಂತ ಮೋಡಗಳು ಉಂಟತ್ತಲ್ಲ, ಈ ಮೋಡಗಳಿಂದ ನಮಗೆ ಏನಾಗುತ್ತೆ ಮಳೆ ಬರ್ತವೆ. ಇಲ್ಲಿ ಏನಾಗುತ್ತೆ ಅವು ಅನಿಲ ಸ್ಥಿತಿ ಇರ್ತಾವೆ. ಅನಿಲ ಸ್ಥಿತಿಲಿ ನಮಗೆ ಎಲ್ಲಿಗೆ ಬಂದ್ರೆ ಮತ್ತೆ ಏನಾಗೋದು ದ್ರವ ಸ್ಥಿತಿ ಬಂದವು. ಈ ಅನಿಲ ಸ್ಥಿತಿಯಿಂದ ದ್ರವ ಸ್ಥಿತಿ ಬರ್ತಾವಲ್ಲ, ಇದಕ್ಕೆ ಏನಂತ ಕರಿತೇವೆ ಸಾಂದ್ರೀಕರಣ ಅಂತ ಕರಿತೀವಿ. ಇನ್ನೊಂದು ಏನು ಎಕ್ಸಾಂಪಲ್ ಅಪ್ಪ ಅಂತಂದ್ರೆ ನಾವು ಚಳಿಗಾಲ ದಿನಗಳದಾಗ ಏನು ಮಾಡ್ತೀವಿ, ನಮ್ಮ ಕಿಟಕಿ ಬಾಗಿಲ ಮ್ಯಾಗ ಸಣ್ಣವಾದಂಥ ಒಂದು ಇಬ್ಬನಿಗಳ ಬಿದ್ದಿ ನೋಡ್ತೀವಿ. ಇದು ಕೂಡ ಏನಾಗುತ್ತಾ ಅನಿಲ ಸ್ಥಿತಿಯಲ್ಲಿರುವಂಥ ನೀರಾವಿಯು ನಮಗೆ ಏನಾಗುತ್ತಾ ದ್ರವ ಸ್ಥಿತಿ ಬಂದಿದೆ ನೋಡ್ಬೋದು ಈ ಸಾಂದ್ರೀಕರಣ ಪ್ರೊಸೆಸ್ನಲ್ಲಿ ನೋಡ್ಬೋದು ಆಗ್ಯದ. ಇನ್ನು ನೆಕ್ಸ್ಟ್ ಟೈಪ್ ಏನು ಮಾಡಿದೆವಪ್ಪ ಅಂದ್ರೆ ಏನು ನೋಡ್ಬೇಕಪ್ಪ ಅಂದ್ರೆ ಈ ಸಬ್ಲಿಮೇಷನ್ ಅಥವಾ ಉತ್ಪಾದನವನ್ನು ನೋಡಬೇಕು. ನೆಕ್ಸ್ಟ್ ಟೈಪ್ ನೋಡಬೇಕು ಸಬ್ಲಿಮೇಷನ್ ಅಥವಾ ಉತ್ಪಾದನ ನೋಡ್ಬೇಕು. ಈ ಅಯೋಡಿನಲ್ಲಿ ಕೂಡ ಏನಾಗ್ಯದ ಈ ಸಬ್ಲಿಮೇಷನ್ ಪ್ರೊಸೆಸನ್ನು ಉಂಟು ಮಾಡುವ ಒಂದು ಧಾತು ಅದ ಅಂತ ನಾವು ಅಯೋಡಿನನ್ನು ನೋಡಿದ್ವಿ. ಈ ಸಬ್ಲಿಮೇಷನ್ ಅಂದ್ರೆ ಏನಿಲ್ಲ, ಸಿಂಪಲ್ ಆಗಿ ಹೇಳಿದ್ರೆ ಘನ ಸ್ಥಿತಿಯಿಂದ ಡೈರೆಕ್ಟ್ ಈ ಅನಿಲ ಸ್ಥಿತಿ ಬರ್ತಲ್ಲ, ಇದಕ್ಕೆ ನಾವೇನು ಕರಿತೀವಪ್ಪ ಅಂದ್ರೆ ಉತ್ಪಾದನ ಅಥವಾ ಏನು ಕರಿತೇವೆ ಸಬ್ಲಿಮೇಷನ್ ಅಂತ ಕರಿತೇವೆ. ಉತ್ಪಾದನ ಅಥವಾ ಸಬ್ಲಿಮೇಷನ್ ಕರಿತೇವೆ. ಇಲ್ಲಿ ಏನು ಮಾಡ್ತಾವೆ ಉಷ್ಣ ಶಕ್ತಿಯನ್ನು ಹೀರ್ಕೋತಾವೋ ಏನು ಬಿಟ್ಕೊಡ್ತಾವೆ. ಉಷ್ಣ ಶಕ್ತಿಯನ್ನು ಏನು ಮಾಡ್ತಾವೆ ಇಲ್ಲಿ ಈ ಸಬ್ಲಿಮೇಷನ್ ಪ್ರೊಸೆಸ್ನಾಗ ಹೀರ್ಕೋತಾವ ಅಂತ ನೋಡ್ಬೇಕು. ಸಪೋಸ್ ನಾವು ಎಕ್ಸಾಂಪಲ್ ನೋಡಿದ್ರೆ ಕರ್ಪೂರ ಅಥವಾ ನ್ಯಾಪ್ತಲಿನ್ ನಾವು ಮನ್ಯಾಗ ಕರ್ಪೂರ ಹಚ್ಚಿದೆ ಅಂತ ತಿಳ್ಕೊರಿ. ಈ ಕರ್ಪೂರ ಹಚ್ಚಿದಾಗ ಏನಂತ ಡೈರೆಕ್ಟ್ ಅದು ಉಷ್ಣ ಶಕ್ತಿಯನ್ನು ಹೀರಿಕೊಳ್ಳೋದ್ರ ಮೂಲಕ ಅದೇನಾಗುತ್ತಾ ಘನ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಹೋಗ್ತದ ಅಂತ ತಿಳ್ಕೊಂಡೆವು. ಇನ್ನು ನೆಕ್ಸ್ಟ್ ನೋಡಿದ್ರೆ ಇನ್ನೊಂದು ಒಂದು ಪದಾರ್ಥ ಸ್ಥಿತಿ ಬದಲಾವಣೆಗಳಿಗೆ ಇನ್ನೊಂದು ಟೈಪ್ ನೋಡೋದ್ರೆ ಯಾವುದಪ್ಪ ಅಂದ್ರೆ ಅದು ಅಯನೀಕರಣ ಅಥವಾ ಅಯನೈಸೇಷನ್. ಇದೇನಾಗತ್ತಾ ಅಯನೀಕರಣ ಅಥವಾ ಅಯನೈಸೇಷನ್ದಾಗ ಏನಾಗತ್ತಪ್ಪ ಅಂದ್ರೆ ಅಲೆಗಳ ಅಥವಾ ಕಣಗಳ ರೂಪದಲ್ಲಿ ಇಲ್ಲಿ ಏನಾಗತ್ತಾ ಅಣುಗಳು ಅಥವಾ ಈ ಅಣುಗಳು ಇರ್ತಾವ, ಇವುಗಳಂತ ಅಲೆಗಳ ಅಥವಾ ಕಣಗಳ ರೂಪದಲ್ಲಿ ಏನು ಮಾಡ್ತಾವ ಶಕ್ತಿಯನ್ನು ಹೊರಸೂಸ್ತಾವ. ಅಣುಗಳು ಏನು ಮಾಡ್ತಾವ ಅಲೆಗಳ ರೂಪದಲ್ಲಿ ಅಥವಾ ಏನು ಮಾಡ್ತಾವ ಕಣಗಳ ರೂಪದಲ್ಲಿ ಏನು ಮಾಡ್ತಾವ ಶಕ್ತಿಯನ್ನು ಹೊರಸೂಸ್ತಾವ. ಇದಕ್ಕೆ ನಾವೇನು ಕರಿತೇವಪ್ಪ ಅಂದ್ರೆ ಅಯೋನೈಸೇಷನ್ ಶಕ್ತಿ ಅಂತ ಕರಿತೇವೆ. ಇದಕ್ಕೆ ನಾವು ಬ್ರೀಫಾಗಿ ಇದ್ರ ಬಗ್ಗೆ ತಿಳ್ಕೊಂಬೋದಾದ್ರೆ ಏನಾಗುತ್ತಾ ಸಿಂಪಲ್ ಆಗಿ ಅಂತ ದ್ರವೀಕರಣದಾಗ ಏನಾಗುತ್ತೆ ಘನಲಿಂದ ಆ ದ್ರವಕ್ಕೆ ಬರ್ತದ. ಇಲ್ಲಿ ಏನಾಗುತ್ತೆ ಉಷ್ಣ ಏನು ಮಾಡ್ತಾವ ಹೀರ್ಕೊಳ್ತದ. ಇನ್ನು ಘನೀಕರಣದಾಗ ಏನಾಗುತ್ತೆ ದ್ರವಲಿಂದ ಘನಕ್ಕೆ ಬರ್ತದೆ. ಇಲ್ಲಿ ಏನಾಗುತ್ತಾ ಉಷ್ಣವನ್ನು ಕಳ್ಕೊತಾವ. ಈ ಬಾಷ್ಪೀಕರಣದಾಗ ಏನಂತ ದ್ರವಲಿಂದ ಅನಿಲಕ್ಕೆ ಹೋಗ್ತಾವ. ಇಲ್ಲಿ ಏನಾಗುತ್ತಾ ಉಷ್ಣವನ್ನು ಹೀರ್ಕೊತಾವ. ಇನ್ನು ಸಾಂದ್ರೀಕರಣದಾಗ ಏನಂತ ಅನಿಲದಿಂದ ಏನಾಗುತ್ತಾ ದ್ರವ ಬರ್ತದೆ. ಇಲ್ಲಿ ಏನಾಗುತ್ತೆ ಉಷ್ಣವನ್ನು ಕಳ್ಕೊತಾವ. ಇನ್ನು ಸಬ್ಲಿಮೇಷನ್ದಾಗ ಏನಾಗುತ್ತಾ ಘನಲಿಂದ ಏನಂತ ಡೈರೆಕ್ಟ್ ಏನಂತ ಅನಿಲಕ್ಕೆ ಬರ್ತದೆ. ಘನಲಿಂದ ಏನಂತ ಡೈರೆಕ್ಟ್ ಏನಂತ ಅನಿಲಕ್ಕೆ ಬರ್ತದೆ. ಇಲ್ಲಿ ಏನಾಗುತ್ತೆ ಉಷ್ಣ ಶಕ್ತಿಯನ್ನು ಹೀರ್ಕೊತಾವ. ಇನ್ನು ನೆಕ್ಸ್ಟ್ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಈ ಅಯನೀಕರಣಕ್ಕೆ ಬಂದೆ. ಈ ಅಯನೀಕರಣದಾಗ ಏನಪ್ಪ ಸಿಂಪಲ್ ಆಗಿ ಹೇಳಿದ್ರೆ ಇವನಂತ ಅನಿಲ ಸ್ಥಿತಿ ಏನಂತ ಪ್ಲಾಸ್ಮಾ ಸ್ಥಿತಿ ಅಂತ ಕರಿತಾವೆ. ಅನಿಲ ಸ್ಥಿತಿ ಏನಾಗುತ್ತಾ ಪ್ಲಾಸ್ಮಾ ಸ್ಥಿತಿ ಇರುತ್ತೆ. ಇಲ್ಲೇನಂತ ಶಕ್ತಿಯನ್ನು ಹೀರಿಕೊಳ್ಳೋದ್ರ ಮೂಲಕ ಈ ಪ್ರೊಸೆಸ್ ನಡೀತಾ ಅಂತ ನಾನು ಮಾಡ್ತೇವೆ. ಈ ಕ್ವಶನ್ನ ತಿಳ್ಕೊಂಡೆವು. ಏನು ಕೇಳಿರಪ್ಪ ನಮಗೆ 16ನೇ ಕ್ವಶನ್ ಏನು ಕೇಳಿರಪ್ಪ ಅಂದ್ರೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ನೊಂದಿಗೆ ಸಲ್ಫುರಿಕ್ ಆಮ್ಲದ ಕ್ರಿಯೆ. ಇದು ಏನು ಮಾಡ್ತದ, ಇದಕ್ಕೆ ಇದಕ್ಕೆ ಆನ್ಸರ್ ಏನಪ್ಪ ಅಂತ ಕೇಳ್ಯಾರ. ಅದಕ್ಕೆ ಆನ್ಸರ್ ಏನಪ್ಪ ಅಂದ್ರೆ ಫಸ್ಟ್ ಏನು ಮಾಡ್ಬೇಕು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಕೇಳ್ಯಾರಲ್ಲ, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಇದು ಎದ್ರ ಜೊತೆ ರಿಯಾಕ್ಟ್ ಆಗಬೇಕು, ರೀ ಸಲ್ಫುರಿಕ್ ಆಮ್ಲದ ಜೊತೆ ಅಂದ್ರೆ H2SO4 ಜೊತೆ ರಿಯಾಕ್ಟ್ ಆಗಬೇಕು. H2SO4 ಜೊತೆ ರಿಯಾಕ್ಟ್ ಅದರ ಇದು ನಮಗೆ ಏನು ಇದು ಯಾವ ರೀತಿಯ ಕ್ರಿಯೆ ಅದ, ಇದೇನು ತಟಸ್ಥೀಕರಣ ಕ್ರಿಯೆ ಅದೋ, ಇದೇನು ಪ್ರಕ್ಷೇಪಣ ಕ್ರಿಯೆ ಅದೋ, ಇದೇನು ಸ್ಥಾನಪಲ್ಲಟ ಕ್ರಿಯೆ ಅಥವಾ ಉತ್ಕರ್ಷಣ ಕ್ರಿಯೆ ಅದೋ ಅಂತ ಕೇಳ್ಯಾರ. ಇದಕ್ಕೆ ಸರಿ ಯಾವುದಪ್ಪ ಅಂತಾರೆ ಇದಕ್ಕೆ
ತಟಸ್ಥೀಕರಣ ಕ್ರಿಯೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವ್ದು ರೀ? ತಟಸ್ಥೀಕರಣ ಕ್ರಿಯೆ. ಇವು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಏನಾಗುತ್ತೆ ಸಲ್ಫ್ಯೂರಿಕ್ ಆಕ್ಸೈಡ್ ರಿಯಾಕ್ಟ್ ಮಾಡಿದಾಗ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಜೊತೆ ಈ ಸಲ್ಫ್ಯೂರಿಕ್ ಆಕ್ಸೈಡ್ ರಿಯಾಕ್ಟ್ ಮಾಡಿದಾಗ ನಮಗೆ ಏನು ಕೊಡ್ತಾರಪ್ಪ ಅಂತ ನಮಗೆ ಸಾಲ್ಟ್ ಕೊಡ್ತದೆ. ಸಾಲ್ಟ್ ಕೊಟ್ಟು ಏನಾಗುತ್ತೆ ನಮಗೆ ವಾಟರ್ ಬಿಡುಗಡೆ ಆಗುತ್ತೆ. ಸಾಲ್ಟ್ ಕೊಟ್ಟರೆ ನಮಗೆ ಏನಾಗುತ್ತೆ ವಾಟರ್ ಬಿಡುಗಡೆ ಆಗುತ್ತೆ. ಇದರಲ್ಲಿ ಇದಕ್ಕೆ ಸರಿಯಾದ ಉತ್ತರ ಯಾವ್ದು ರೀ? ತಟಸ್ಥೀಕರಣ ಕ್ರಿಯೆ. ಹಾಗಿದ್ಮ್ಯಾಗ ಏನು ಇವು ಕ್ರಿಯೆಗಳವಲ್ಲ, ಈ ಕ್ರಿಯೆಗಳದಾಗ ಏನಾಗವ ಕೆಲವೊಂದು ಏನಾಗುತ್ತೆ ಯಾವ ರೀತಿಯ ಕ್ರಿಯೆಗಳು ಬರ್ತಾವಪ್ಪ ನಮ್ಮ ಏನು ಮಾಡೋದ ಈ ಕ್ವಶನ್ನ ಕೇಳ್ಸಾರ. ಇದ್ರ ಬಗ್ಗೆ ಸಂಪೂರ್ಣವಾಗಿ ವಿವರಣೆಯನ್ನು ಮಾಡೋಣ. ಫಸ್ಟಿಗೆ ಏನಪ್ಪ ಅಂತ ನಾವು ಯಾವ ಕ್ರಿಯೆಗಳು ನೋಡ್ಬೋದಪ್ಪ ಅಂದ್ರೆ ಒಂದು ಸಂಯೋಗ ಕ್ರಿಯೆ ಅಥವಾ ಕಾಂಬಿನೇಷನ್ ರಿಯಾಕ್ಷನ್. ಸಂಯೋಗ ಕ್ರಿಯೆ ಅಥವಾ ಕಾಂಬಿನೇಷನ್ ರಿಯಾಕ್ಷನ್ ಸಿಂಪಲ್ ಆಗಿ ಹೇಳಿದ್ರೆ ಇಲ್ಲೊಂದು ರಿಯಾಕ್ಟೆಂಟ್ ಅದ, ಇಲ್ಲೊಂದು ರಿಯಾಕ್ಟೆಂಟ್ ಅದ, ಇಲ್ಲೊಂದು ರಿಯಾಕ್ಟೆಂಟ್ ಅದ. ಇವೆರಡು ರಿಯಾಕ್ಟೆಂಟ್ಗಳು ಸೇರಿ ಹೊಸ ಒಂದು ಉತ್ಪನ್ನವನ್ನು ರೆಡಿ ಮಾಡೋದು. ಇಲ್ಲೊಂದು ರಿಯಾಕ್ಟೆಂಟ್ ಇವೆರಡು ರಿಯಾಕ್ಟೆಂಟ್ಗಳು ಸೇರಿ ನಮಗೆ ಅಂತ ಹೊಸ ಉತ್ಪನ್ನವನ್ನು ನೀವು ಕೊಡ್ತಾವಲ್ಲ, ಇದಕ್ಕೆ ನಾವು ಏನು ಕರಿತೀವಿ? ಸಂಯೋಗ ಕ್ರಿಯೆ ಅಥವಾ ಕಾಂಬಿನೇಷನ್ ರಿಯಾಕ್ಷನ್ ಅಂತ ಕೊಡ್ತೇವೆ. ಇದಕ್ಕೆ ಸಪೋಸ್ ಎಕ್ಸಾಂಪಲ್ ನೋಡಿದ್ರೆ ಈ ಕ್ಯಾಲ್ಸಿಯಂ ಆಕ್ಸೈಡ್ ಜೊತೆ ಕ್ಯಾಲ್ಸಿಯಂ ಆಕ್ಸೈಡ್ ಜೊತೆ ನಾವೇನು ಮಾಡಿದ್ದೇವೆ? ನೀರನ್ನು ಬೆರೆಸಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಜೊತೆ ನೀರನ್ನು ಬೆರೆಸಿದಾಗ ನಮಗೇನಾಗುತ್ತೆ? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕೊಡ್ತದೆ. ಈ ಕ್ಯಾಲ್ಸಿಯಂ ಆಕ್ಸೈಡ್ ಜೊತೆ ನೀರನ್ನು ಕೊಟ್ಟಾಗ ನಮಗೇನಾಗುತ್ತೆ? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕೊಟ್ಟು ಏನಾಗುತ್ತೆ? ಈ ಉಷ್ಣವನ್ನು ಬಿಡ್ತಾವೆ. ಇದಕ್ಕೆ ನಾವು ಏನು ಕರಿತೀವಪ್ಪ ಅಂದ್ರೆ ಇದಕ್ಕೆ ನಾವು ಏನು ಕರಿತೀವಪ್ಪ ಅಂದ್ರೆ ಬಾಹ್ಯರುಷ್ಣಕ ಕ್ರಿಯೆ ಅಥವಾ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತಾವೆ. ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂದ್ರೆ ಏನಿಲ್ಲ ರೀ, ಯಾವ ಉತ್ಪನ್ನಗಳು ಉಷ್ಣವನ್ನು ಬಿಡ್ತಾವಲ್ಲ ಇದಕ್ಕೆ ನಾವೇನು ಕರಿತೀವಿ? ಬಾಹ್ಯರುಷ್ಣಕ ಕ್ರಿಯೆ ಅಥವಾ ಏನು ಕರಿತೀವಿ? ಎಕ್ಸೋಥರ್ಮಿಕ್ ರಿಯಾಕ್ಷನ್ ಅಂತ ಕರಿತೀವಿ. ಇಲ್ಲಿ ನಮಗೆ ಕ್ಯಾಲ್ಸಿಯಂ ಆಕ್ಸೈಡ್ ಜೊತೆ ಕ್ಯಾಲ್ಸಿಯಂ ಆಕ್ಸೈಡ್ ಜೊತೆ ನಾವು ನೀರನ್ನು ಬೆರೆಸಿದ ನಮಗೆ ಏನು ಸಿಗ್ತಾರೆ? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸಿಗ್ತಲ್ಲ. ಇದಕ್ಕೆ ನಾವೇನು ಕರಿತೀವಿ? ಕಾಂಬಿನೇಷನ್ ರಿಯಾಕ್ಷನ್. ಇದೊಂದು ಪ್ರತಿವರ್ತಕ ಅದ, ಇದೊಂದು ರಿಯಾಕ್ಟೆಂಟ್ ಅವಾಗ ನಮಗೆ ಪ್ರಾಡಕ್ಟ್ ಏನು ಸಿಕ್ತು? ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಸಿಕ್ತು. ಇದು ನಮಗೆ ಅದಕ್ಕೆ ಉದಾಹರಣೆ ಕಾಂಬಿನೇಷನ್ ರಿಯಾಕ್ಷನ್ ಅಥವಾ ಸಂಯೋಗ ಕ್ರಿಯೆಗೆ ಉದಾಹರಣೆ ಅಂತ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟ್ ಟೈಪ್ ನೋಡಿದ್ರೆ ಇನ್ನೊಂದು ಯಾವ್ದು ಬರ್ತದೆ? ನೆಕ್ಸ್ಟ್ ಟೈಪ್ ಅಂದ್ರೆ ಡಿಕಂಪೋಸಿಷನ್ ರಿಯಾಕ್ಷನ್ ಅಥವಾ ವಿಭಜನಾ ಕ್ರಿಯೆ. ಈ ವಿಭಜನಾ ಕ್ರಿಯೆ ಅಂದ್ರೆ ಏನಿಲ್ಲ, ವಿಭಜನಾ ಕ್ರಿಯೆ ಅಂದ್ರೆ ಸಿಂಪಲ್ ಆಗಿ ಹೇಳಿದ್ರೆ ಇಲ್ಲೊಂದು ಪ್ರಾಡಕ್ಟ್ ಅದ. ಈ ಪ್ರಾಡಕ್ಟ್ಲಿಂದ ನಾವೇನು ಮಾಡ್ಬೇಕಪ್ಪ ಅಂತಂದ್ರೆ ಎರಡು ಪ್ರತಿವರ್ತಕ ಅಥವಾ ಎರಡು ಧಾತುಗಳನ್ನು ಮಾಡ್ಬೇಕು ಸಪ್ರೇಟ್ ಮಾಡ್ಬೇಕು. ಎರಡು ಧಾತುಗಳನ್ನು ಸಪ್ರೇಟ್ ಮಾಡ್ಬೋದು. ಇದಕ್ಕೆ ನಾವೇನು ಕರಿತೀವಿ? ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಏನು ಕರಿತೀವಿ? ವಿಭಜನಾ ಕ್ರಿಯೆ ಅಂತ ಕರಿತೇವೆ. ಇಲ್ಲಿ ಸಪೋಸ್ ನಾವು ಎಕ್ಸಾಂಪಲ್ಗಳು ನೋಡಿದ್ರೆ ಫೆರಸ್ ಸಲ್ಫೇಟ್ ಕೊಟ್ಟರೆ ನಮಗೆ ಈ ಫೆರಸ್ ಸಲ್ಫೇಟನ್ನು ಏನು ಮಾಡ್ತೇವೆ? ಡಿವೈಡ್ ಮಾಡ್ಲತ್ತೇವೆ. ಈ ಡಿಕಂಪೋಸಿಷನ್ ರಿಯಾಕ್ಷನ್ಗೆ ಒಳಪಡಿಸ್ಲತ್ತೇವೆ ಅಂತ ತಿಳ್ಕೊರಿ. ಫೆರಸ್ ಸಲ್ಫೇಟನ್ನು ಏನು ಮಾಡ್ತೇವೆ? ಡಿಕಂಪೋಸಿಷನ್ ರಿಯಾಕ್ಷನ್ಗೆ ಒಳಪಡಿಸ್ಲತ್ತೇವೆ. ಅವಾಗ ನಮಗೆ ಏನು ಸಿಕ್ತಪ್ಪ ಅಂದ್ರೆ ಒಂದು ಫೆರಿಕ್ ಆಕ್ಸೈಡ್ ಸಿಕ್ತು. ನೆಕ್ಸ್ಟ್ ನಮಗೆ ಏನು ಸಿಗ್ತದಪ್ಪ ಅಂದ್ರೆ ಸಲ್ಫರ್ ಡೈಆಕ್ಸೈಡ್ ಸಿಗ್ತದೆ. ಒಂದು ಫೆರಿಕ್ ಆಕ್ಸೈಡು, ಒಂದು ಸಲ್ಫರ್ ಡೈಆಕ್ಸೈಡು, ಇನ್ನೊಂದೇನು ಮತ್ತು ಸಲ್ಫರ್ ಟ್ರೈಆಕ್ಸೈಡ್ ಸಿಗ್ತು. ಒಂದು ಫೆರಸ್ ಸಲ್ಫೇಟನ್ನು ನಾವು ಡಿವೈಡ್ ಮಾಡ್ತಾ ಹೋದಾಗ ನಮಗೆ ಫೆರಿಕ್ ಆಕ್ಸೈಡ್ ಪ್ಲಸ್ ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಟ್ರೈಆಕ್ಸೈಡ್ ಸಿಕ್ತು. ಈ ಏನಿದು ಒಂದು ರಿಯಾಕ್ಷನ್ ಅದಲ್ಲ, ಈ ರಿಯಾಕ್ಷನ್ ಹೋಲ್ತದಲ್ಲ, ಇದು ಒಂದು ಜನರಲ್ ಫಾರ್ಮುಲಾ ಅದ. ಈ ಜನರಲ್ ಫಾರ್ಮುಲಾಕ್ಕೆ ಈ ರಿಯಾಕ್ಷನ್ ಹೋಲ್ತದಲ್ಲ, ಇದಕ್ಕೆ ನಾವೇನು ಕರಿತೀವಪ್ಪ ಅಂದ್ರೆ ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಕರಿತೀವಿ. ಅಂತ. ಇಲ್ಲಿ ನಾವು ಕಾಮನ್ ಆಗಿ ನಾವು ಏನು ನೋಡ್ಬೋದಪ್ಪ ಅಂದ್ರೆ ಎಲ್ಲಿ ಎಕ್ಸೋಥರ್ಮಿಕ್ ರಿಯಾಕ್ಷನ್ ಎಲ್ಲಿ ನಡೆದಪ್ಪ? ಎಕ್ಸೋಥರ್ಮಿಕ್ ರಿಯಾಕ್ಷನ್ ಸಂಯೋಗ ಕ್ರಿಯೆದಾಗ ಎಕ್ಸೋಥರ್ಮಿಕ್ ರಿಯಾಕ್ಷನ್ ನಡೆದಾರ. ಈ ಏನು ವಿಭಜನೆ ಕ್ರಿಯೆ ಅದಲ್ಲ, ವಿಭಜನೆ ಕ್ರಿಯೆದಾಗ ಏನಾಗುತ್ತೆ? ನಮಗೆ ಎಂಡೋಥರ್ಮಿಕ್ ರಿಯಾಕ್ಷನ್ ನಡೀತದೆ. ಈ ಎಂಡೋಥರ್ಮಿಕ್ ರಿಯಾಕ್ಷನ್ ಇಲ್ಲಿ ನಡೀತಪ್ಪ ಅಂದ್ರೆ ಸಪೋಸ್ ನಾವು ಎಕ್ಸಾಂಪಲ್ ನೋಡಿದ್ರೆ ಇಲ್ಲಿ ಏನಾಗುತ್ತೆ? ನಮಗೆ ಶಕ್ತಿ ಏನು ಮಾಡ್ತದೆ? ಅಲ್ಲಿ ಉಷ್ಣವನ್ನು ಬಿಡುಗಡೆ ಮಾಡ್ತದಲ್ಲ, ಇಲ್ಲಿ ಏನು ಮಾಡ್ತದೆ? ಉಷ್ಣವನ್ನು ಹೀರಿಕೊಳ್ಳೋದರ ಮೂಲಕ ನಮಗೆ ಏನು ಕರಿತಾವೆ? ಇಲ್ಲಿ ಎಂಡೋಥರ್ಮಿಕ್ ರಿಯಾಕ್ಷನ್ ನಡೀತಾ ಅಂತ ಹೇಳ್ಬೋದು ಆಗಿದೆ. ಹಾಗಿದ್ಮ್ಯಾಗ ಈ ಸಂಯೋಗಕ್ಕೆ ಮತ್ತು ಈ ವಿಭಜನೆಗೂ, ಸಂಯೋಗ ಕ್ರಿಯೆಗೂ ಮತ್ತು ವಿಭಜನೆ ಕ್ರಿಯೆಗೂ ಏನು ಸಿಂಪಲ್ ಆಗಿ ಏನು ಡಿಫ್ರೆನ್ಸ್ ಅದಪ್ಪ ಅಂದ್ರೆ ಇಲ್ಲಿ ಸಿಂಪಲ್ ಆಗಿ ಏನಿಲ್ಲ. ಸಂಯೋಗ ಕ್ರಿಯೆದಾಗ ಏನಾಗುತ್ತೆ? ಎರಡು ಪ್ರತಿವರ್ತಕಗಳು ಏನಾಗುತ್ತೆ? ಒಂದು ಹೊಸ ಪ್ರಾಡಕ್ಟ್ ಉಂಟಾದ್ರ ಸಂಯೋಗ ಕ್ರಿಯೆದಾಗ ಎರಡು ಪ್ರತಿವರ್ತಕಗಳು ಎರಡು ರಿಯಾಕ್ಟೆಂಟ್ಲಿ ನಮಗೆ ಏನಾಗುತ್ತೆ? ಹೊಸ ಪ್ರಾಡಕ್ಟ್ ಬಂದ್ರೆ. ಈ ವಿಭಜನೆ ಕ್ರಿಯೆದಾಗ ಏನಾಗುತ್ತಪ್ಪ ಅಂತಂದ್ರೆ ಆಲ್ರೆಡಿ ಒಂದು ಪ್ರಾಡಕ್ಟ್ ಇರುತ್ತೆ, ಆ ಪ್ರಾಡಕ್ಟನ್ನು ನಾವು ಮತ್ತೆ ಸಪ್ರೇಟ್ ಮಾಡಿದಾಗ ಏನಾಗುತ್ತೆ? ನಮಗೆ ಸಪ್ರೇಟ್ ಆದಂಥ ಒಂದು ಪ್ರಾಡಕ್ಟ್ಗಳು ಸಿಗ್ತಾವ ಅಂತ ಹೇಳ್ಬೋದು. ಈ ವಿಭಜನೆ ಕ್ರಿಯೆ ನೋಡ್ಬೋದು. ಈ ಸಂಯೋಗ ಕ್ರಿಯೆಗಳದಾಗ ಏನಾಗುತ್ತೆ? ಬಾಹ್ಯರುಷ್ಣಕ ಕ್ರಿಯೆ ಆಗುತ್ತೆ. ಬಾಹ್ಯರುಷ್ಣಕ ಕ್ರಿಯೆ ಯಾಕೆ ಆಗ್ತಪ್ಪ ಅಂದ್ರೆ ಇಲ್ಲಿ ಏನಾಗುತ್ತೆ? ಉಷ್ಣವನ್ನು ಬಿಡುಗಡೆ ಮಾಡ್ತಲ್ಲ. ಉಷ್ಣವನ್ನು ಬಿಡುಗಡೆ ಮಾಡೋದ್ರಿಂದ ಇದಕ್ಕೆ ನಾವು ಏನು ಮಾಡೋದು? ಬಾಹ್ಯರುಷ್ಣಕ ಕ್ರಿಯೆ ಇಲ್ಲಿ ಉಂಟಾಗ್ತದೆ ಅಂತ ಹೇಳ್ಬೋದು. ಅದೇ ಇಲ್ಲ ಆಗುತ್ತೆ ವಿಭಜನೆ ಕ್ರಿಯೆದಾಗ ಅಂತ ಅಂತರುಷ್ಣಕ ಕ್ರಿಯೆಯನ್ನು ಉಂಟಾಗ್ತದೆ. ಅಂತರುಷ್ಣಕ ಕ್ರಿಯೆ ಯಾಕೆ ಉಂಟಾಗ್ತಪ್ಪ ಅಂದ್ರೆ ಇಲ್ಲಿ ಏನು ಮಾಡ್ತಾ? ಉಷ್ಣವನ್ನು ಪಡೆದುಕೊಳ್ಳೋದ್ರ ಮೂಲಕನೇ ಏನು ಮಾಡ್ತಾವೆ? ಡಿವೈಡ್ ಆಗ್ತಾವೆ. ಉಷ್ಣವನ್ನು ಹೇರಿಕೊಳ್ಳೋದ್ರ ಮೂಲಕ ಡಿವೈಡ್ ಆದಲ್ಲ, ಅದಕ್ಕೆ ನಾವು ವಿಭಜನೆ ಕ್ರಿಯೆದಾಗ ಏನು ಮಾಡೋದು? ಎಂಡೋಥರ್ಮಿಕ್ ರಿಯಾಕ್ಷನ್ ನಡೀತಾ ಅಂತ ಹೇಳ್ಬೋದು. ಇದೇ ರೀತಿ ಇನ್ನೊಂದು 3 ಕ್ರಿಯೆಗಳು ಬರ್ತಾವೆ. ಅವು 3 ಕ್ರಿಯೆಗಳು ಯಾವ ರೀತಿ ನಡೀತಾವಪ್ಪ ಎಂಬುದನ್ನು ನೋಡಿದ್ರೆ ಫಸ್ಟಿಗೆ ಏನಾಗುತ್ತಾ? ಸ್ಥಾನ ಪಲ್ಲಟ ಕ್ರಿಯೆ ಅಥವಾ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಇನ್ನೊಂದು ಕ್ರಿಯೆ ಯಾವುದಪ್ಪ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಈ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದ್ರೆ ಏನು ರೀ? ಸಿಂಪಲ್ ಆಗಿ ಹೇಳಿದ್ರೆ ಇದು ಒಂದು ಧಾತು ಅದ.
ಒಂದು ಧಾತು ಸಂಯುಕ್ತದಲ್ಲಿನ ಇನ್ನೊಂದು ಧಾತುವನ್ನು ಪಲ್ಲಟಗೊಳಿಸುವ ಕ್ರಿಯೆ. ಇಲ್ಲೊಂದು ಈ ಜಿಂಕ್ ಅದ ಅಂತ ತಿಳ್ಕೊರಿ. ಈ ಜಿಂಕ್ ಅದ, ಇಲ್ಲೊಂದು ಏನದ ಬಂದಂದ್ರು ಒಂದು ಇನ್ನೊಂದು ಧಾತು ಅದ, ಇಲ್ಲೊಂದು ಧಾತು ಅದ, ಇಲ್ಲೊಂದು ಏನದ ಇನ್ನೊಂದು ಸಂಯುಕ್ತ ಅದ. ಈ ಧಾತು ಏನು ಮಾಡ್ತದ, ಈ ಸಂಯುಕ್ತದಲ್ಲಿರುವಂಥ ಈ ಸಂಯುಕ್ತದಲ್ಲಿರುವಂಥ ಇನ್ನೊಂದು ಈ ಧಾತುವನ್ನು ಏನು ಮಾಡ್ತದ, ಬ್ಯಾರೆ ಮಾಡ್ತದೆ. ಇನ್ನೊಂದು ಧಾತು ಏನು ಮಾಡ್ತದ, ಈ ಬ್ಯಾರೆ ಮಾಡ್ತದೆ. ಇದಕ್ಕೆ ನಾವೇನು ಕರಿತೀವಪ್ಪ ಅಂದ್ರೆ ಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿತೇವೆ. ಸಪೋಸ್ ಈಗ ನಾವು ಎಕ್ಸಾಂಪಲ್ ನೋಡಿದ್ರೆ, ಈ ಎಕ್ಸಾಂಪಲ್ ನಮ್ಗೆ ಏನು ಸಿಗುತ್ತಪ್ಪ ಅಂದ್ರೆ ಜಿಂಕ್ ಅದ. ಈ ಜಿಂಕನ್ನು ನಾವು ಕಾಪರ್ ಸಲ್ಫೇಟ್ ಜೊತೆ ರಿಯಾಕ್ಟ್ ಮಾಡಿದಾಗ, ಜಿಂಕನ್ನು ಕಾಪರ್ ಸಲ್ಫೇಟ್ ಜೊತೆ ನಾವು ಕೂಡಿಸ್ಕೊಂಡು ಏನು ಮಾಡ್ತೇವೆ, ಒಂದು ರಿಯಾಕ್ಟ್ ಮಾಡಿದಾಗ ಇಲ್ಲ ಏನಾಗುತ್ತೆ ನಮ್ಗೆ ಫಸ್ಟಿಗೆ ಜಿಂಕ್ ಸಲ್ಫೇಟ್ ಸಿಗ್ತದೆ. ಜಿಂಕ್ ಸಲ್ಫೇಟ್ ಸಿಕ್ಕಿ ಏನಾಗುತ್ತಾ, ಇದೇನು ಮಾಡ್ತದೆ ನಮಗೆ ಈ ಕಾಪರನ್ನು ಹೊರ ಆಗ್ತದೆ. ಈ ಜಿಂಕ್ ಸಲ್ಫೇಟ್ ಸಿಕ್ಕಿ ಈ ಕಾಪರನ್ನು ಹೊರ ಆಗ್ತದಲ್ಲ, ಈ ಕಾಪರ್ ಹೊರಗೆ ಹೋದಾಗ ನಾವು ಏನು ಉಂಟಾಗ್ತಲ್ಲ, ಈ ಜಿಂಕು ಈ ಸಲ್ಫೇಟ್ ಜೊತೆ ಸೇರಿಕೊಂಡು ಈ ಕಾಪರನ್ನು ಹೊರ ಹಾಕೋದು. ಇದಕ್ಕೆ ನಾವೇನು ಕರಿತೀವಿ ರೀ, ಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿತೇವೆ. ಈಗ ಸಪೋಸ್ ನಾವು ಇನ್ನೊಂದು ಎಕ್ಸಾಂಪಲ್ ನೋಡಿದ್ರೆ, ಇನ್ನೊಂದು ಎಕ್ಸಾಂಪಲ್ದಾಗ ಇದಂತ ಲೆಡ್ ಅದ. ಈ ಲೆಡ್ ಅನ್ನು ನಾವು ಏನು ಮಾಡ್ತೇವೆ, ಕಾಪರ್ ಕ್ಲೋರೈಡ್ ಜೊತೆ ಕಾಪರ್ ಕ್ಲೋರೈಡ್ ಜೊತೆ ರಿಯಾಕ್ಟ್ ಮಾಡಿದಾಗ ಇದೇನು ಮಾಡ್ತಾ, ಈ ಕಾಪರ್ ಕ್ಲೋರೈಡ್ ಅನ್ನೋದಲ್ಲ, ಈ ಕಾಪರ್ ಕ್ಲೋರೈಡ್ ಇಂದು ಕ್ಲೋರಿನ್ ಜೊತೆ ಏನಾಗುತ್ತೆ, ಇದೇನಾಗುತ್ತಾ ಲೆಡ್ ಏನಾಗುತ್ತಾ ವರ್ಕ್ ಆಗುತ್ತಾ. ಲೆಡ್ ಏನು ಮಾಡ್ತಾ, ಒಂದು ಸಂಯೋಗ ಸಾಮರ್ಥ್ಯವನ್ನು ಏರ್ಪಡಿಸ್ಕೊತಾ. ಅಂದ್ರೆ ನಮ್ಗೆ ಏನು ಸಿಕ್ತು, ಲೆಡ್ ಕ್ಲೋರೈಡ್ ಜೊತೆ ಲೆಡ್ ಕ್ಲೋರೈಡ್ ಸಿಗ್ತದಲ್ಲ, ಈ ಲೆಡ್ ಕ್ಲೋರೈಡ್ ಸಿಕ್ಕಿ ನಮ್ಗೆ ಏನು ಮಾಡ್ತದೆ, ಈ ಕಾಪರನ್ನು ಹೊರ ಹಾಕ್ತದೆ. ಈ ಕ್ರಿಯೆಗೆ ನಾವೇನು ಕರಿತೀವಪ್ಪ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಇನ್ನು ನಾವು ನೆಕ್ಸ್ಟ್ ಒಂದು ಕ್ರಿಯೆ ನೋಡಿದ್ರೆ ದ್ವಿಸ್ಥಾನಪಲ್ಲಟ ಕ್ರಿಯೆ ಅಥವಾ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಇಲ್ಲಿ ಏನಿಲ್ರಿ, ಇದು ಸಿಂಪಲ್ ಆಗಿ ನಾವು ಏನು ಹೇಳೋದಪ್ಪ ಅಂದ್ರೆ, ಇಲ್ಲಿ ಈ ಪ್ರತಿವರ್ತಕ ನಡುವೆ ಆಯನುಗಳ ವಿನಿಮಯ. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಇಲ್ಲೊಂದು ಕಾಮನ್ ಆಗಿ ಏನಾಗುತ್ತಾ, ಎರಡು ಒಂದು ಪ್ರತಿವರ್ತಕಗಳು ಇರ್ತಾವೆ. ಇಲ್ಲಿ ನಾವೇನು ಮಾಡೋದು, ಸೋಡಿಯಂ ಸಲ್ಫೇಟ್ ನೋಡಿದೆ, ಇನ್ನೊಂದು ಬೇರಿಯಂ ಕ್ಲೋರೈಡ್ ನೋಡಿದೆ. ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ ನೋಡಿದಾಗ ಈ ಬೇರಿಯಂ ಏನು ಮಾಡಿದ, ಕ್ಲೋರಿನ್ ಜೊತೆ ರಿಯಾಕ್ಟ್ ಆಗ್ಯದ. ಬೇರಿಯಂ ಕ್ಲೋರಿನ್ ಜೊತೆ ಆಗಿ ಈ ಸೋಡಿಯಂ ಏನಾಗ್ಯದ, ಸಲ್ಫೇಟ್ ಜೊತೆ ಆಗ್ತದ. ಈ ಸೋಡಿಯಂ ಸಲ್ಫೇಟ್ ಜೊತೆ ಆಗ್ಯದಲ್ಲ, ಅದೇ ರೀತಿ ಬೇರಿಯಂ ಕ್ಲೋರೈಡ್ ಜೊತೆ ಆಗ್ಯದಲ್ಲ. ಅವಾಗ ಏನು ಮಾಡ್ತಾ, ಈ ಸೋಡಿಯಂ ಏನು ಮಾಡ್ತದ, ಇಲ್ಲ ಕ್ಲೋರಿನ್ ಜೊತೆ ಹೇಳ್ತೀನಿ, ಈ ಬೇರಿಯಂ ಏನು ಹೇಳ್ತದ, ಇಲ್ಲ ಸಲ್ಫೇಟ್ ಜೊತೆ ಹೇಳ್ತೀನಿ ಅಂತ ಹೇಳ್ತದ. ಸಲ್ಫೇಟ್ ಜೊತೆ ಹೇಳ್ತೀನಿ ಅಂತ ಹೇಳಿ ಏನು ಮಾಡ್ತದ, ಅವಾಗ ನಾವು ನಮ್ಗೆ ಬೇರಿಯಂ ಸಲ್ಫೇಟ್ ಮತ್ತು ಸೋಡಿಯಂ ಕ್ಲೋರೈಡ್ ಉಂಟಾಗ್ತಾವ. ಅಂದ್ರೆ ಪರಸ್ಪರವಾಗಿ ಏನು ಮಾಡ್ತಾವ, ಆಯನುಗಳು ಏನು ಮಾಡ್ತಾವ, ಒಂದಕ್ಕೊಂದು ಏನು ಮಾಡ್ತಾವ, ವಿನಿಮಯ ಮಾಡ್ಕೊಳ್ಳೋದ್ರ ಮೂಲಕ ನಮಗೆ ಏನಾಗುತ್ತಾ, ಇಲ್ಲಿ ದ್ವಿಸ್ಥಾನಪಲ್ಲಟ ಕ್ರಿಯೆ ಉಂಟಾಗುತ್ತೆ. ಇದಕ್ಕೆ ನಾವೇನು ಕರಿತೇವೆ, ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತ ಕೇಳಿದೆವು. ಇನ್ನೊಂದು ನಾವು ಇದ್ರಾಗ ಇನ್ನೊಂದೆರಡು ಯಾವಾಗೂ ನಮಗೆ ಏನು ಗೊತ್ತಾಗಬೇಕಪ್ಪ ಅಂದ್ರೆ, ಒಂದೆರಡು ಕ್ರಿಯೆಗಳು ಗೊತ್ತಾಗಬೇಕು. ಅವು ಯಾವಪ್ಪ ಅಂದ್ರೆ, ಒಂದು ಆಕ್ಸಿಡೇಷನ್, ಇನ್ನೊಂದು ರಿಡಕ್ಷನ್. ಈ ಆಕ್ಸಿಡೇಷನ್ ರಿಡಕ್ಷನ್ ಅಂದ್ರೆ ಏನ್ರಪ್ಪ, ಆಕ್ಸಿಡೇಷನ್ ಅಂದ್ರೆ ಏನಿಲ್ಲಪ್ಪ ಅಂದ್ರೆ, ಆಕ್ಸಿಡೇಷನ್ ಅಂದ್ರೆ ಇದು ಆಕ್ಸಿಡೇಷನ್ ಅಂತ ಹೇಳ್ತಾರೆ ಅಂದ್ರೆ ಆಕ್ಸಿಜನ್ನ ಪಡೆದುಕೊಳ್ಳುವುದು. ಯಾವ ನಾವು ರಿಯಾಕ್ಷನ್ನಾಗ ಆಕ್ಸಿಜನ್ ತೋತಲ್ಲ, ಇದಕ್ಕೆ ನಾವೇನು ಕರಿತೇವೆ, ಆಕ್ಸಿಡೇಷನ್ ಅಂತ ಕರಿತೇವೆ. ಯಾವ ರಿಯಾಕ್ಷನ್ ಆಕ್ಸಿಜನ್ ಪಡ್ಕೋಬೇಕಂತದ, ಆಕ್ಸಿಜನ್ ಪಡ್ಕೊಂಡು ಏನು ಮಾಡ್ತದ, ಹೈಡ್ರೋಜನ್ ಕಳ್ಕೊತದ. ಆಕ್ಸಿಜನ್ ಪಡ್ಕೊಂಡು ಹೈಡ್ರೋಜನ್ ಕಳ್ಕೊತಲ್ಲ, ಇದಕ್ಕೆ ನಾವೇನು ಕರಿತೇವೆ, ಆಕ್ಸಿಡೇಷನ್ ಅಂತ ಕರಿತೇವೆ. ಆಕ್ಸಿಜನ್ ಪಡ್ಕೊಂಡು ಹೈಡ್ರೋಜನ್ ಬಿಟ್ಕೊಡೋದಕ್ಕೆ ಆಕ್ಸಿಡೇಷನ್ ಅಂತ ಕರೆದ್ರ, ಹೈಡ್ರೋಜನ್ ಪಡ್ಕೊಂಡು ಆಕ್ಸಿಜನ್ ಏನು ಬಿಟ್ಕೊಡ್ತಲ್ಲ, ಹೈಡ್ರೋಜನ್ ಪಡ್ಕೊಂಡು ಆಕ್ಸಿಜನ್ ಬಿಟ್ಕೊಡ್ತಲ್ಲ, ಇದಕ್ಕೆ ನಾವೇನು ಕರಿತೇವೆ, ರಿಡಕ್ಷನ್ ಅಂತ ಕರಿತೇವೆ. ಇದಿಷ್ಟು ಏನು ಮಾಡಿದೇವಿ, ಈ ಕಾನ್ಸೆಪ್ಟ್ನಾಗ ಏನು ಮಾಡಿದೇವಿ, ತಿಳ್ಕೊಂಡೇವಿ. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆದ್ರೆ, ಈ 17ನೇ ಕ್ವಶನ್ ನಮಗೆ ಏನು ಕ್ವಶನ್ ಕೇಳಪ್ಪ, 17ನೇ ಕ್ವಶನ್ನಾಗ ನಮಗೆ ಏನು ಕ್ವಶನ್ ಕೇಳಪ್ಪ ಅಂದ್ರೆ, ಅಲ್ಯೂಮಿನಿಯಂ ಸಲ್ಫೈಡ್ನ ರಾಸಾಯನಿಕ ಸೂತ್ರವೇನು ಅಂತ ಕೇಳ. ಇದಕ್ಕೆ ನಾವು ಏನು ಮಾಡುವ, ಡೈರೆಕ್ಟಾಗಿ ಆನ್ಸರ್ ನೋಡಿದ್ರೆ ಇದರ ಆನ್ಸರ್ ಏನರಪ್ಪ ಅಂತಂದ್ರೆ Al2S3. ಇದರ ಆನ್ಸರ್ ಏನ್ರಿ, Al2S3. ಈ Al2S3 ಅಂತ ನಾವು ಹೆಂಗೆ ಹೇಳ್ತೇವೆ, ಸಿಂಪಲ್ ಆಗಿ ಈಗ ನಾವು ಯಾವುದೇ ಒಂದು ಧಾತುವಿನ ಒಂದು ಪರಮಾಣು ಯಾವುದೇ ಒಂದು ಧಾತುಗಳನ್ನ ನಾವು ಒಂದು ಇವ್ರದ್ದು ಒಂದು ರಾಸಾಯನಿಕ ಸೂತ್ರಗಳು ನೋಡ್ಬೇಕಾದ್ರೆ ಬಹಳಷ್ಟು ಪ್ರೋಸೆಸ್ ಸಿಂಪಲ್ ಆಗಿ ಅರ್ಥ ಮಾಡ್ಕೋದ್ರೆ ನಾವು ಯಾವ ರೀತಿ ಮಾಡ್ಬೋದಪ್ಪ ಅಂತಂದ್ರೆ, ಈ ಅಲ್ಯೂಮಿನಿಯಂ ಮತ್ತು ಇದೇನು ಮಾಡ್ತೇವೆ ರೀ, ಅಲ್ಯೂಮಿನಿಯಮ್ದ ಇನ್ನೊಂದಿನ ನಮಗೆ ಸಲ್ಫರ್ ಅದ. ಈ ಅಲ್ಯೂಮಿನಿಯಮ್ದೊಂದು ಇದ್ರದ್ದು ವೇಲೆನ್ಸಿ ಏಟ್ ರೀ, ಅಲ್ಯೂಮಿನಿಯಮ್ದು ಅಂದ್ರೆ +3. ಅಂದರೆ ಅಲ್ಯೂಮಿನಿಯಂ ಮಾಡ್ತದೆ ನನಗೆ 3 ಎಲೆಕ್ಟ್ರಾನ್ಗಳು ಬಿಟ್ಕೊಡ್ಲಕ್ಕೆ ರೆಡಿ ಇರ್ತದೆ. ಅಲ್ಯೂಮಿನಿಯಂ ಇರ್ತದೆ 3 ಎಲೆಕ್ಟ್ರಾನ್ ಬಿಟ್ಕೊಡ್ಲಕ್ಕೆ ರೆಡಿ ಇರುತ್ತೆ. ಅವಾಗ ಏನು ಮಾಡ್ತಾ, ಈ ಸಲ್ಫರ್ ಇರ್ತಲ್ಲ, ಈ ಸಲ್ಫರ್ದು ಒಂದು ವೇಲೆನ್ಸಿ ಎಷ್ಟಪ್ಪ ಅಂತಂದ್ರೆ ಒಂದು -2. ಅಂದ್ರೆ ಈ ಸಲ್ಫರ್ಗೆ ಏನಾಗುತ್ತೆ, ಖಾಲಿ ನಮಗೆ ಏನಾಗುತ್ತೆ, 2 ಅಣುಗಳು ಬೇಕಾಗಿರ್ತಾವೆ. ಸಲ್ಫರ್ಗೆ ಏನಾಗುತ್ತೆ, 2 ಅಣುಗಳು ಏನಾಗುತ್ತೆ ಬೇಕಾಗಿರ್ತಾವೆ. ಬೇಕಾದಾಗ ನೀವು ಏನು ಮಾಡ್ತಾ, ನಮಗೆ ಇಲ್ಲ ನನಗೆ ನಾ 3 ಕೂಡ ಇದ್ದೀನಿ, ಬಟ್ ನಾ ಈ ಸಲ್ಫರ್ ಏನಂತ 2 ತೊಗೋತೀನಿ ಅಂತ ಹೇಳ್ತಾ, ಸಲ್ಫರ್ ಅಂತ 2 ತೊಗೋತೀನಿ, ಅಲ್ಯೂಮಿನಿಯಂ ಅಂತ ಇಲ್ಲ ನಾ 3 ಬಿಟ್ಕೊಡ್ತೀನಿ ಅಂತ. ಈ 3 ಬಿಟ್ಕೊಡ್ತೀನಿ ಅಂದಾಗ ಏನಂತ ನಮ್ಗೆ ಹಿಂಗೆ ಕ್ರಾಸ್ ರಿಯಾಕ್ಷನ್ ಆತಾವ್ರಿ. ಒಂದು ಸೆಕೆಂಡ್, ಈ ರೀತಿ ಏನಾಗ್ತಾ ಕ್ರಾಸ್ ರಿಯಾಕ್ಷನ್ ಆಗಿ ಏನು ಮಾಡ್ತಾವ, Al2S3 ಬರ್ತದೆ. ಸಿಂಪಲ್ ಆಗಿ ಎಷ್ಟೇ ನೆನಪು ಇಟ್ಕೊಡ್ರಿ, ಈ ಒಂದಕ್ಕೊಂದು ಏನಂತ ವೇಲೆನ್ಸಿ ಏನಿರ್ತಾವ ಅವೇನಂತ ಕ್ರಾಸ್ ಆಗಿ ಏನಾಗುತ್ತೆ ನಮಗೆ ಇದ್ರದ್ದು ಏನಾಗುತ್ತೆ ಆನ್ಸರ್ ಬರ್ತದೆ ಅಂತ ನೆನಪಿಟ್ಕೊಡ್ರಿ. ಇದಕ್ಕೆ ಆನ್ಸರ್ ಏನಪ್ಪ ಅಂದ್ರೆ Al2S3 ಇದಕ್ಕೆ ಆನ್ಸರ್ ಆಯ್ತು ರೀ. ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋದ್ರೆ,
ನೆಕ್ಸ್ಟ್ ಕ್ವಶನ್ ನಮಗೆ ಏನು ಕ್ವಶನ್ ಕೇಳಪ್ಪ, ಅಂಗಾಂಶಗಳಿಗೆ ಸಂಬಂಧಿಸಿದ ಸರಿಯಾದ ಜೋಡಿ, ಅಂಗಾಂಶಗಳಿಗೆ ಸಂಬಂಧಿಸಿದಂಥ ಒಂದು ಸರಿಯಾದ ಜೋಡಿ ಏನದ ಅಂತ ಏನು ಮಾಡ್ಯಾರ ನೆಕ್ಸ್ಟ್ ಕ್ವಶನ್ ಕೇಳ. ಹಾಗಿದ್ಮ್ಯಾಗ ಇದಕ್ಕೆ ಆಪ್ಷನ್ಗಳು ಏನೇನು ಕೊಟ್ಟಾರ ನೋಡ್ರ. ಈ ಸರಳ ಶಾಶ್ವತ ಅಂಗಾಂಶದಾಗ ಏನು ಪೆರಮ್ಕೈಮ್ ಬರ್ತಾ ಬರಲ್ಲ, ಸಂಕೀರ್ಣ ಶಾಶ್ವತ ಅಂಗಾಂಶದಾಗ ಸ್ಕ್ಲೆರಮ್ಕೈಮ್ ಆತ ಇಲ್ಲ, ಸಂಯೋಗಕ ಅಂಗಾಂಶದಾಗ ಪಠ್ಯ ಸಹಿತ ಸ್ನಾಯು ಆಯ್ತಾ ಇಲ್ಲ, ಇನ್ನು ಅಡಿಪೋಸ್ ಅಂಗಾಂಶದಾಗ ಈ ನರಾಂಗಾಂಶಗಳು ಬರ್ತದೆ ಬರಲ್ಲ ಅಂತ ಕ್ವಶನ್ ಕೇಳ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಈ ಸರಳ ಶಾಶ್ವತ ಅಂಗಾಂಶ ಪೆರಮ್ಕೈಮ್, ಈ ಸರಳ ಶಾಶ್ವತ ಅಂಗಾಂಶದಾಗ ಏನದ ಈ ಪೆರಮ್ಕೈಮ್ ಬರ್ತಾ ಅಂತ ನಮ್ಗೆ ಗೊತ್ತಾಗಿರ್ಬೇಕು. ಹಂಗಿದ್ಮ್ಯಾಗ ಈಗ ಇದ್ರಾಗೆ ಅಂತ ಒಟ್ಟು ಎರಡು ಒಂದು ಸಸ್ಯಾಂಶ ಅಂಗಾಂಶಗಳು ಇದ್ರಾಗ ಸೇರ್ಕೊಂಡವ, ಇನ್ನೊಂದು ಅಂತ ಪ್ರಾಣಿ ಅಂಗಾಂಶಗಳು ಇದ್ರಾಗ ಸೇರ್ಕೊಂಡವು. ಇದ್ರಾಗ ನಾವು ಸಸ್ಯ ಅಂಗಾಂಶಗಳು ಇದ್ರಾಗ ಯಾವ್ಯಾವ ರೀ, ಇದ್ರಾಗ ಸಸ್ಯ ಅಂಗಾಂಶಗಳನ್ನು ಇವೆರಡನ್ನ ಮಾಡ್ಬೋದು, ಸಸ್ಯ ಅಂಗಾಂಶಗಳು ಹೇಳಿದ್ರೆ ಇವೆರಡನ್ನ ಪ್ರಾಣಿ ಅಂಗಾಂಶಗಳು ಹೇಳೋದು. ಹಾಗಿದ್ಮ್ಯಾಗ ಈ ಅಂಗಾಂಶಗಳ ಬಗ್ಗೆ ಸುಮ್ ಬ್ರೀಫಾಗಿ ನೋಡೋಣ, ಏನೇ ಹೆಚ್ಚಿಗೆ ಲೆಂದಿಯಾಗಿ ನೋಡೋದಲ್ಲ, ಈ ಬ್ರೀಫಾಗಿ ನೋಡಿದಾಗ ಫಸ್ಟ್ ಸಸ್ಯ ಅಂಗಾಂಶಗಳಿಂದ ಒಟ್ಟು 2 ಟೈಪ್ಸ್ ಅವ. ಒಂದು ಮೆರಿಸ್ಟೆಮೆಟಿಕ್ ಟಿಶ್ಯೂ ಅಂತ ಹೇಳ್ಬೋದು, ಇನ್ನೊಂದು ಪರ್ಮನೆಂಟ್ ಟಿಶ್ಯೂ ಅಂತ ಹೇಳ್ಬೋದು. ಒಂದು ವರ್ಧನ ಅಂಗಾಂಶ, ಇನ್ನೊಂದೇನಂತ ಪರ್ಮನೆಂಟ್ ಟಿಶ್ಯೂ ಅಥವಾ ಶಾಶ್ವತ ಅಂಗಾಂಶ ಅಂತ ಹೇಳ್ಬೋದು. ಈ ವರ್ಧನ ಅಂಗಾಂಶಗಳಿಂದ ಮತ್ತೆ ನಾವು ಏನು ಮಾಡ್ಬೋದು 3 ಟೈಪ್ ಮಾಡ್ಬೋದು. ಈ ವರ್ಧನ ಅಂಗಾಂಶದ 3 ಟೈಪ್ ಮಾಡ್ಬೋದು. ಇದಕ್ಕೆ ಎಪಿಕಲ್ ಟಿಶ್ಯೂ ಅಂತ ಹೇಳ್ಬೋದು, ಇನ್ನೊಂದು ಲ್ಯಾಟ್ರಲ್ ಟಿಶ್ಯೂ ಅಂತ ಹೇಳ್ಬೋದು, ಇನ್ನೊಂದು ಅಂತ ಇಂಟರ್ಕ್ಯಾಲರ್ ಟಿಶ್ಯೂ ಅಂತ ಹೇಳ್ಬೋದು. ಎಪಿಕಲ್ ಟಿಶ್ಯೂ, ಇನ್ನೊಂದು ಲ್ಯಾಟ್ರಲ್ ಟಿಶ್ಯೂ ಅಥವಾ ಇಂಟರ್ಕ್ಯಾಲರ್ ಟಿಶ್ಯೂ ಅಂದ್ರೆ ಈ ವರ್ಧನ ಅಂಗಾಂಶ ಅಂತ ಹೇಳ್ಬೋದು, ಇನ್ನೊಂದು ಪಾರ್ಶ್ವವರ್ಧನ ಅಂಗಾಂಶ ಅಂತ ಹೇಳ್ಬೋದು, ಇನ್ನೊಂದು ಅಂತರ್ಕಿಣ್ವ ವರ್ಧನ ಅಂಗಾಂಶ ಅಥವಾ ಇಂಟರ್ಕ್ಯಾಲರಿ ಮೆರಿಸ್ಟೆಮೆಟಿಕ್ ಟಿಶ್ಯೂ ಅಂತ ನಾವು ಹೇಳ್ಬೋದು. ಇನ್ನೊಂದು ಈ ಪರ್ಮನೆಂಟ್ ಟಿಶ್ಯೂದಾಗ ಬಂದರೆ ಇದಾಗೆ ಅಂತ ಮತ್ತೆ 2 ಟೈಪ್ ಆಗಿ ಮಾಡ್ಬೋದು. ಒಂದು ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಅಂತ ಮಾಡ್ಬೋದು, ಇನ್ನೊಂದು ಅಂತ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ ಅಂತ ಮಾಡ್ಬೋದು. ಈ ಸಿಂಪಲ್ ಪರ್ಮನೆಂಟ್ ಟಿಶ್ಯೂದಾಗ ಏನಾಗುತ್ತೆ ಒಟ್ಟು ನಮ್ಮ ಮತ್ತೆ ಏನಾಗುತ್ತೆ ಮತ್ತೆ 3 ಟೈಪ್ ಆಗುತ್ತೆ. ಒಂದು ಪೆರನ್ಕೈಮ, ಕೋಲೆನ್ಕೈಮ, ಸ್ಕ್ಲೆರೆನ್ಕೈಮ. ಪೆರನ್ಕೈಮ, ಕೋಲೆನ್ಕೈಮ, ಸ್ಕ್ಲೆರೆನ್ಕೈಮ ಇವೆಲ್ಲ ಯಾವುದಕ್ಕೆ ಉದಾಹರಣೆ ರೀ, ಸರಳ ಶಾಶ್ವತ ಅಂಗಾಂಶಗಳಿಗೆ ಉದಾಹರಣೆ. ಇವೆಲ್ಲ ಸರಳ ಶಾಶ್ವತ ಅಂಗಾಂಶಗಳ ಉದಾಹರಣೆ ಅಂದ್ಮಾಗ ಇನ್ನೊಂದು ಸಂಕೀರ್ಣ ಶಾಶ್ವತ ಅಂಗಾಂಶಗಳು ಅನ್ಬೋದು. ಈ ಸಂಕೀರ್ಣ ಶಾಶ್ವತ ಅಂಗಾಂಶಗಳಿಗೆ ಯಾವ್ಯಾವ ಬರ್ತಾವಪ್ಪ ಅಂದ್ರೆ ಒಂದು ಝೈಲಮ್, ಫೋಯಿಲಮ್ ಮತ್ತು ಎಪಿಡರ್ಮ ಅಂತ ಬರ್ತವೆ. ಝೈಲಮ್, ಫೋಯಿಲಮ್ ಮತ್ತು ಎಪಿಡರ್ಮ ಇವು ಏನಪ್ಪ ಅಂದ್ರೆ ನಮ್ಗೆ ಸಂಕೀರ್ಣ ಅಂಗಾಂಶಗಳದಾಗ, ಸಂಕೀರ್ಣ ಶಾಶ್ವತ ಅಂಗಾಂಶಗಳದಾಗ ಬರ್ತಾವ ಅಂತ ಹೇಳ್ಬೋದು. ಅದೇ ರೀತಿ ಇನ್ನೂ ಪ್ರಾಣಿ ಅಂಗಾಂಶಗಳ ಬಗ್ಗೆ ಹೇಳಿದೆವಲ್ಲ, ಪ್ರಾಣಿ ಅಂಗಾಂಶಗಳ ಬಗ್ಗೆ ಏನು ಸ್ಲೈಡ್ ಇಲ್ಲ, ಡೈರೆಕ್ಟಾಗಿ ಹೇಳ್ತೀನಿ. ಈ ಪ್ರಾಣಿ ಅಂಗಾಂಶಗಳ ಬಗ್ಗೆ ನಾವು ನೋಡ್ಬೋದು 4 ಟೈಪ್ಸ್ ನೋಡ್ಬೋದು. ಆ 4 ಟೈಪ್ಸ್ಗಳು ಯಾವಪ್ಪ ಅಂದ್ರೆ ಒಂದು ಅನುಲೇಖ ಅಂಗಾಂಶ ಬರ್ತದೆ, ಇನ್ನೊಂದು ಸಂಯೋಜಕ ಅಂಗಾಂಶ ಬರ್ತದೆ, ಇನ್ನೊಂದು ಸ್ನಾಯು ಅಂಗಾಂಶ ಬರ್ತದೆ, ಇನ್ನೊಂದು ನರಾಂಗಾಂಶ ಬರ್ತದೆ. ಒಂದು ಎಪಿಥೆಲಿಯಲ್, ಕನೆಕ್ಟಿವ್, ಮಸ್ಕ್ಯುಲರ್, ನರ್ವಸ್. ಇವು 4 ಏನು ಅಂಗಾಂಶಗಳಲ್ಲ. ಈ 4 ಅಂಗಾಂಶಗಳು ಏನಪ್ಪ ಅಂತಂದ್ರೆ ಈ ಪ್ರಾಣಿ ಅಂಗಾಂಶಗಳದಾಗ ಬರ್ತಾವಂತ ಗೊತ್ತಿರ್ಬೇಕ್ರಿ. ಇನ್ನು ನಾವು ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆದ್ರೆ ಈ ನೆಕ್ಸ್ಟ್ ಕ್ವಶನ್ನಾಗ ಏನು ಕೇಳಾರಪ್ಪ ಅಂದ್ರೆ ಅಮೀಬಾದಲ್ಲಿ ಚಲನೆಗೆ ಸಹಾಯವಾಗುವ ರಚನೆ ಯಾವುದು? ಅಮೀಬಾದಲ್ಲಿ ಚಲನೆಗೆ ಸಹಾಯವಾದ ರಚನೆ ಯಾವುದು? ಅದೇನು ಕಶಂಗ ಅದನೋ, ಇನ್ನು ಮಿಥ್ಯಪಾದ ಅದನೋ, ಇನ್ನು ಸೀಲಿ ಅದನೋ, ಇನ್ನು ಕರಬಳ್ಳಿಗಳು ಅವನು. ಈ ಅಮೀಬಾ ಯಾವುದರಿಂದ ಚಲನೆ ಮಾಡ್ತಾವಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಸೂಡೋಪುಡಿ ಅಂತ ಕರಿತೇವೆ. ಇಂಗ್ಲೀಷ್ನಾಗ ಸೂಡೋಪುಡಿ ಅಂತ ಕರಿತೇವೆ, ಕನ್ನಡದಾಗ ಇದಕ್ಕೆ ನಾವೇನು ಕರಿತೇವೆ ಮಿಥ್ಯಪದ ಅಂತ ಕರಿತೇವೆ. ಅಂದ್ರೆ ಅಮೀಬಾವನ್ನ ಯಾವುದು ಚಲನೆಗೆ ಸಹಾಯ ಮಾಡ್ತಾವಪ್ಪ ಅಂದ್ರೆ ಒಂದು ಈ ಮಿಥ್ಯಪದಗಳು ಏನು ಮಾಡ್ತಾವೆ ಚಲನೆಗೆ ಸಹಾಯ ಮಾಡ್ತಾವೆ. ಹಾಗಿದ್ಮ್ಯಾಗ ನೋಡೋಣ ಕೆಲವೊಂದು ಪ್ರಾಣಿಗಳದ್ದು ಏನು ಮಾಡೋಣ ಚಲನೆಗೆ ಸಹಾಯವಾಗುವ ಒಂದು ಅಂಗಗಳನ್ನು ನೋಡೋಣ. ಈ ಅಮೀಬಾ ಯುಗ್ಲಿನದು ಕಶಂಗ, ಪ್ಯಾರಾಮಿಸಿದು ಲೋಮಾಂಗ, ಹೆಡ್ರದ್ದು ಕರಬಳ್ಳಿ, ಮೀನಿಂದು ಈಜುರೆಕ್ಕೆ, ಪಕ್ಷಿದು ರೆಕ್ಕೆ, ಹಸುವಿಂದೇನಪ್ಪ ಕಾಲುಗಳು. ಈ ನೀರಿಸ್ ಅಂತ ಬರ್ತಾವಲ್ಲ, ಈ ನೀರಿಸ್ದ ಏನಾಗದ ಪಾರ್ಶ್ವಪದಗಳು. ಎರೆಹುಳದೇನ್ರಿ ಬೀರಗೂಡಲ್ ಅಂತ ಕರಿತೇವೆ. ಮಾನವಂದು ಯಾವ್ದ್ರಿ ಈ ಕಾಲುಗಳು. ಇವೇನಪ್ಪ ಅಂದ್ರೆ ಈ ಚಲನಾಂಗಗಳಿಗಾದ್ರೆ ಇನ್ನೊಂದು ಕೆಲವು ಬರ್ತವೆ. ಇವಕ್ಕೆ ಯಾವಪ್ಪ ಅಂದ್ರೆ ಈ ಉಸಿರಾಟದ ಅಂಗಗಳು, ಉಸಿರಾಡುವ ಅಂಗಗಳು. ಈಗ ಏನು ಮಾಡ್ತಾರೆ ಖಾಲಿ ನಮಗೆ ಚಲನಾಂಗಗಳನ್ನ ಕೇಳಲ್ಲ, ಕೆಲವೊಂದು ಪ್ರಾಣಿಗಳದ್ದು, ಪಕ್ಷಿಗಳದ್ದು ಅಥವಾ ಒಂದು ಸರೀಸೃಪಗಳದ್ದು ಅಥವಾ ಒಂದು ಮೀನುಗಳದ್ದು ಏನು ಮಾಡ್ತಾರೆ ನಮ್ಗೆ ಇವುಗಳ ಉಸಿರಾಟ ಅಂಗಗಳು ಯಾವ್ದಪ್ಪ ಅಂತ ಏನು ಮಾಡ್ತಾರೆ ಕ್ವಶನ್ ಕೇಳ್ತಾರೆ. ಈ ಕೀಟಗಳದ್ದೇನಲ್ಲ, ಈ ಕೀಟಗಳು ಯಾವ್ದ್ರಿಂದ ಉಸಿರಾಟ ಮಾಡ್ತಾವಪ್ಪ ಅಂದ್ರೆ ಈ ಟ್ರೇಕಿ ಅಂತ ಬರ್ತದೆ. ಕೀಟಗಳು ಟ್ರೇಕಿಲಿಂದ ಉಸಿರಾಟ ಮಾಡಿದ್ರೆ ಈ ಮೀನವಲ್ಲ, ಮೀನುಗಳು ಏನು ಮಾಡ್ತಾವ ಈ ಕಿವಿರುಗಳಿಂದ ಏನು ಮಾಡ್ತಾವ ಉಸಿರಾಟ ನಡೆಸ್ತಾವ. ಈ ಕಪ್ಪೆ ಏನು ಮಾಡ್ತಾವ ಚರ್ಮದಿಂದ ಮಾಡ್ತಾವ, ಕಿವಿರುಗಳಿಂದ ಮಾಡ್ತಾವ, ಇನ್ನೊಂದು ಶ್ವಾಸಕೋಶದಿಂದ ಮಾಡ್ತಾವ. ಇನ್ನೊಂದು ಏನ್ರಿ ಶ್ವಾಸಕೋಶ, ಇನ್ನೊಂದು ಏನ್ರಿ ಶ್ವಾಸಕೋಶ. ಈ ಶ್ವಾಸಕೋಶದಿಂದ ಏನು ಮಾಡ್ತಾವ ಇವುಗಳು ಏನು ಮಾಡ್ತಾವ ಉಸಿರಾಟ ಮಾಡ್ತಾವ. ಇನ್ನು ನೆಕ್ಸ್ಟ್ ಈ ಮಾನವನಲ್ಲ, ಈ ಮಾನವ ಕೂಡ ಏನು ಮಾಡ್ತಾನೆ ಶ್ವಾಸಕೋಶದಿಂದ ಏನು ಮಾಡ್ತಾನೆ ಉಸಿರಾಟ ಮಾಡ್ತಾನೆ. ಇವೆಲ್ಲ ಗೊತ್ತೇವ ನಿಮ್ಗೆ. ಇನ್ನು ಈ ಎರೆಹುಳು ಏನು ಮಾಡ್ತದ ಚರ್ಮಲಿಂದ ಮಾಡ್ತದೆ. ಮೃದ್ವಂಗಿಗಳು ಟೆನಿಡಿ ಅಂತ ಬರ್ತದೆ. ಕಂಟಕ ಚರ್ಮಿಗಳು ಏನು ಮಾಡ್ತಾವೆ ನಾಳಿಕ ಪಾದಗಳಿಂದ ಏನು ಮಾಡ್ತಾವೆ ಉಸಿರಾಟ ಕ್ರಿಯೆ ನಡೆಸ್ತಾವೆ. ದುಂಡುಗಳು ಚರ್ಮಲಿಂದ ನಡೆಸಿದ್ರೆ ಸಸ್ಯಗಳು ಏನು ಮಾಡ್ತಾವೆ ಪತ್ರರಂಧ್ರಗಳ ಮೂಲಕ ಏನು ಮಾಡ್ತಾವೆ ಉಸಿರಾಟ ಕ್ರಿಯೆಗಳನ್ನು ಮಾಡ್ತಾವೆ. ಹಾಗಿದ್ರೆ ಫ್ರೆಂಡ್ಸ್ ನಾವು ಇವತ್ತಿನ ತರಗತಿಯಲ್ಲಿ ಮಾಡಿದೇವಿ ಸಂಪೂರ್ಣವಾಗಿ ಏನು ಮಾಡಿದೇವಿ ಒಂದು 13ನೇ ಕ್ವಶನಿಂದ ಮಾಡಿದೇವಿ 19ನೇ ಕ್ವಶನ್ ಮಾಡೋಕ್ಕೆ ಸಂಪೂರ್ಣವಾಗಿ 360 ಡಿಗ್ರಿ ಆ್ಯಂಗಲಲ್ಲಿ ಒಂದು ಆನ್ಸರನ್ನು ಮಾಡುವಂಥ ಪ್ರಯತ್ನ ಮಾಡಿದ್ವಿ. ಇದೇ ರೀತಿಯ ತರಗತಿಗಳು ನಿಮಗೆ ಬೇಕಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತೋದ್ರ ಮೂಲಕ ನೋಟಿಫೈ ಆಗಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.